ದೋ ತೀನ್ ಈ ಮೂರು ವೀರಭದ್ರಾಸನ ಆಸನಗಳ ಪ್ರಕಾರ ಇದೆಯಲ್ಲ ಅದನ್ನ ಕಲಿಬೇಕು. ಯಾವ್ದು ಹೇಳಿ? ವೀರಭದ್ರಾಸನ ಪ್ರಕಾರೇ ಪ್ರಕಾರದು ಪ್ರಕಾರ ತೀನ್ ಪ್ರಕಾರ ಚಾರಿನ ಪ್ರಕಾರ ತೀನ್ ಅಲ್ಲಿ ತನಕ ಅಭ್ಯಾಸ ಮಾಡೋದು ಇವತ್ತು. ಅದಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅಭ್ಯಾಸ ಮಾಡ್ತಾ ಹೋಗೋಣ. ಬಲಗಾಲ ಮಸೀದಿ ಕುಡಿಯೋದು, ಎಡಗಾಲ ವಾಪಸ್. ಮೊದಲು ವೀರಭದ್ರಾಸನ ಪ್ರಕಾರ ಹೇಗಿರುತ್ತೆ ಒಂದ್ಸರಿ ತೋರ್ತೀವಿ. ಇಲ್ಲಿಂದ ಕೆಳಗಡೆ ಇಲ್ಲಿಂದ ನೋಡಿ ವೀರಭದ್ರಾಸನ ಪ್ರಕಾರ ದೋ ಸ್ಥಿತಿಗೆ ಹೋಗುವಾಗ ನಾವು ಇದು ಪೂರ್ತಿ ಅಭ್ಯಾಸ ಮಾಡೋದು ಹೇಗೆ ನೋಡಿ. ಇಲ್ಲಿಂದ ಜಂಪ್, ಇನ್ಹೇಲ್, ನಮಸ್ಕಾರ, ನಿಧಾನ ಕೆಳಗೆ ಹೋಗ್ಬೇಕು. ವೀರಭದ್ರಾಸನ ಪ್ರಕಾರ ಮತ್ತೆ ಮೇಲೆ ಪಾದ ಕೈ ಸ್ಥಿತಿ ಹಾಗಿರಬೇಕು. ಪಾದ ಈ ಕಡೆ ಅಲ್ಲಿಂದ ನಿಧಾನ ಕೆಳಗೆ ಹೋಗ್ಬೇಕು. ನಿಧಾನ ತಲೆ ಮತ್ತೆ ಮೇಲೆ ಪಾದ ಮುಂದೆ ಕೈ ಪಕ್ಕ ಸಮಸ್ಥಿತಿ. ಇದು ವೀರಭದ್ರಾಸನ ಪ್ರಕಾರದ ಪ್ರಾರಂಭ ಮಾಡೋದು ಸಮಸ್ಥಿತಿಯಿಂದ ಜಂಪ್ ಮಾಡೋದು, ಅಲ್ಲಿಂದ ಎರಡು ಕೈ ಮೇಲೆ ತಗೊಂಡು ಆ ಕಡೆ ಈ ಕಡೆ ಮಾಡೋದು. ಈ ಅಭ್ಯಾಸ ಇದೆಯಲ್ಲ ಇದು ಎಲ್ಲರಿಗೂ ಆಗ. ನಾವು ಕಲಿಯುವಾಗ ಅದನ್ನು ತುಂಡು ತುಂಡು ಮಾಡಬೇಕು. ತುಂಡು ತುಂಡು ಮಾಡಬೇಕು. ತುಂಡು ತುಂಡು ಮಾಡಿ ಕಲಿಬೇಕು. ಒಂದು ಊಟ ಒಂದು ಊಟ ಇರುತ್ತೆ. ಅನ್ನ ಸಾರು ಎಲ್ಲ ಇರುತ್ತೆ. ನಾವೇ ಊಟ ಮಾಡ್ತೀವಿ. ಅನ್ನ ಏನ್ ಮಾಡ್ತೀವಿ? ಒಟ್ಟು ಹಿಂಗೆ ಮಾಡಿ ಹೊಡೆದು ಬಿಡ್ತೀವಿ. ಇಲ್ಲ, ಅದನ್ನ ಏನ್ ಮಾಡ್ತೀವಿ? ತುತ್ತು ತುತ್ತು ಆಗಿ ತಿಂತೀವಿ. ಊಟ ಹೇಗೆ ನಿಧಾನ ಮಾಡ್ತೀವ ಒಂದೊಂದು ತುತ್ತು, ಅದಕ್ಕೆ ಬೇರೆ ಸಪರೇಟ್ ಆಗಿ ಮಾಡಿಕೊಂಡು ಸಾರು ಇದ್ರೆ ಸಾರು, ಮತ್ತೊಂದು ಸಾರು ಇದ್ರೆ ಮತ್ತೊಂದು ಸಾರು, ಸ್ವಲ್ಪ ಅನ್ನ ಇಟ್ಕೊಂಡು ಮೊಸರು ಸ್ವಲ್ಪ ಉಳಿಸ್ಕೊಂಡು ಅಂದ್ರೆ ಅನ್ನವನ್ನ 3 ಭಾಗ ಮಾಡ್ತೀವಿ. ಮತ್ತೊಂದ್ಸರಿ ಬೇಕಾದ್ರೆ ಹಾಕಿ ಒಟ್ಟು ಕಲಸಿ ಹಿಂಗೆ ಮಾಡಿ ಹೊಡಿತೀವಿ. ನಮಗೊಂದು ಪದ್ಧತಿ ಇದೆ ಊಟ ಮಾಡೋದು. ಅದೇ ಪದ್ಧತಿ ಪ್ರಕಾರ ಊಟ ಮಾಡಿ. ಅದೇ ತರ ಯೋಗವನ್ನು ಕಲಿಯುವಾಗ ಊಟ ಇದೆ, ಅದು ಊಟದಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿವೆ. ಊಟದಲ್ಲಿ ಬೇರೆ ಬೇರೆ ವಿಧಾನಗಳು, ಅದನ್ನು ಅನುಸರಿಸಬೇಕು. ವೀರಭದ್ರಾಸನ ಪ್ರಕಾರ ಅದನ್ನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಅಭ್ಯಾಸ ಇದು. ಪ್ರಾರಂಭದಲ್ಲಿ ಏನ್ ಮಾಡ್ಬೇಕು? ನಾವು ಜಂಪ್ ಮಾಡೋದೇನ ಇಲ್ಲ. ಇದೆಲ್ಲ ಆದ ನಂತರ ಕೊನೆಗೆ ಅದನ್ನು ಮಾಡೋಣ. ನಾನು ತೋರಿಸಿದ್ದಲ್ಲ ಅದನ್ನು ಲಾಸ್ಟ್ ಮಾಡೋಣ. ಈಗ ಬಲಗಾಲದಿಂದ ಎಡಗಾಲದಿಂದ 2 ವರ್ಷ ಆಯ್ತು ಬರ್ತಾ ಇಲ್ವಾ? ತುಂಬಾ ವರ್ಷದಿಂದ ಯೋಗ ಕ್ಲಾಸಿಗೆ ಬರ್ತಾ ಇದೆ. ಅದು ಸೂರ್ಯ ನಮಸ್ಕಾರ ಸ್ಥಿತಿ ಚೆನ್ನಾಗಾಗ್ತದೆ. ಮತ್ತು ನಾವು ಶಿಕ್ಷಕರ ಈ ಕೋರ್ಸ್ ಇದೆಯಲ್ಲ, ಈ ಕೋರ್ಸಲ್ಲಿ ನಮಗೆ ಯಾರಿಗೂ ಕೂಡ ರಿಯಾಯಿತಿ ಇಲ್ಲ. ಶಿಕ್ಷಕರಿಗೆ ವಿನಾಯಿತಿ ಇಲ್ಲ. ಗೊತ್ತಾಯ್ತಲ್ಲ? ಶಿಕ್ಷಕರಿಗೆ ಆಪ್ಷನ್ ಇದೆ. ಹೀಗೆ ಮಾಡೋದ್ರೆ ಹೀಗೆ ಮಾಡೋದು, ಕಾಲು ಜೋಡಿಸ್ಕೊಂಡು ಮಾಡೋದು ಜೋಡಿಸ್ಕೊಂಡೇ ಮಾಡಬೇಕು. ಆದರೆ ಕಲೀಲಿಕ್ಕೆ ಬಂದವರಿಗೆ ಏನಿದೆ? ಕನ್ಸೆಷನ್ ಇದೆ. ಕನ್ಸೆಷನ್ ಅಂದ್ರೇನು? ಸ್ವಲ್ಪ ಕಾಲು ಅಗಲ ಇಟ್ಕೊಂಡು ಮಾಡ್ಬೋದು ಅವರು. ಅದು ಫೈನಲ್ ಏನು? ಕಾಲು ಜೋಡಿಸುತ್ತೆ. ಕಾಲಂದ್ರೆ ಕಾಲು ಅಗಲ ಇಟ್ಕೊಂಡು ಮಾಡಬೇಕು. ಇಲ್ಲ ನಿನ್ನ ಕಾಲು ಜೋಡಿಸ್ಕೊಂಡೇ ಮಾಡಬೇಕು ಅಂದರೆ ಅವಾಗ ಕ್ಲಾಸಲ್ಲಿ ಸಂಖ್ಯೆ ಕಡಿಮೆ ಆಗ್ಬೋದು. ಚೆನ್ನಾಗಿ ಮಾಡೋರು ಮಾತ್ರ ಉಳಿಬೋದು, ಕಲಿಯುವವರು ಇರಲಿಕ್ಕೆ ಅಲ್ವಾ? ಅದಕ್ಕಾಗಿ ನಾವು ತೋರಿಸುವಾಗ ನಮ್ಮ ಸ್ಥಿತಿ ಚೆನ್ನಾಗಿರುತ್ತೆ. ಇದು ಸೂರ್ಯ ನಮಸ್ಕಾರ ಪೋಸ್ಚರ್. ಎಷ್ಟು ಸ್ಥಿತಿಯ ಅಭ್ಯಾಸ ಮಾಡಬೇಕು ನಾವು? 7 ಪೋಸ್ಚರ್ಸ್ ಅಭ್ಯಾಸ ಮಾಡಿಬಿಟ್ರೆ ಆಯ್ತು. ಅವಾಗ ಸೂರ್ಯ ನಮಸ್ಕಾರ ಎಲ್ಲ ಕಂಪ್ಲೀಟ್ ಆಗ್ತದೆ. ಹೌದಾ? ಅದಕ್ಕೆ ಸ್ಥಿತಿ ಚೆನ್ನಾಗುತ್ತೆ. 3 ಸ್ಥಿತಿ ಎಲ್ಲರೂ ಬೇರೆ ಗುಣ ಮಾಡ್ತಾ ಇದ್ದೀನಿ. 3 ಸ್ಥಿತಿ ಹೀಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಕೆಳಗಡೆ ತಡಬೇಕು, ಇವೆಲ್ಲ ನೇರ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ನೇರ ಇದೆ. ಇದು ಮಾಡಲಿಕ್ಕೆ ನಿಮಗೆ ಬರುತ್ತೆ, ಆದರೆ ಅಭ್ಯಾಸ ಮಾಡಿ. ಸೂರ್ಯ ನಮಸ್ಕಾರನೇ ಹೆಚ್ಚು ಕಲಿಯುತ್ತಿದೆ ಅಲ್ವಾ? ಗೊತ್ತಾಯಿಲ್ಲ? ಪ್ರತಿಯೊಂದು ಆಸನೂ ಕಲಿಬೇಕು, ಸೂರ್ಯ ನಮಸ್ಕಾರನೂ ಕಲಿಬೇಕು. ಅಷ್ಟು ಅದೇ ತಾನೇ. 7 ಆಸನಗಳು ಅಂದರೆ
ಅದೇ ತರ ಸೂರ್ಯ ನಮಸ್ಕಾರ ಪೋಸ್ಟರ್ ನಮಗೆ 7 ಸ್ವರಗಳಿದ್ದಾರೆ ಯೋಗದಲ್ಲಿ. ಆ 7 ಸ್ಥಿತಿ ಚೆನ್ನಾಗಿ ಮಾಡಿಬಿಟ್ರೆ ನೀವು ಮುಂದೆ ಆರಾಮಾಗಿ ಹೋಗ್ಬೋದು. ರಾಗಬದ್ಧವಾಗಿ ಅಲ್ಲ, ಯೋಗಬದ್ಧವಾಗಿ. ಅಲ್ಲಿ ಸಂಗೀತದಲ್ಲಿ ರಾಗಬದ್ಧವಾಗಿ, ಇಲ್ಲಿ ಯೋಗಬದ್ಧವಾಗಿ. ಆಯ್ತಲ್ಲ? ಈಗ ಪಾದ ಸೊಂಟದಿಂದ ಶರೀರವನ್ನು ಮತ್ತಷ್ಟು ಮೇಲ್ಮುಖವಾಗಿರುತ್ತೆ. ಈಗ ಹಾಗೆ ರೈಟ್ ಸೈಡ್ ನೋಡಿ, ಕೈ ನೇರ ಮಾಡಿ ಮುಂದಕ್ಕೆ. ಲೆಫ್ಟ್ ಸೈಡ್ ನೋಡಿ, ಮತ್ತೆ ನೇರ ಮಾಡಿ ಕೈ ಮೇಲೆ ಟಚ್ ಮಾಡ್ತಾ ಇದೆ. ಸೊಂಟದಿಂದ ಶರೀರ ಮೇಲಕ್ಕೆ ಎತ್ಕೊಳ್ಳುವಾಗ ಹೊಟ್ಟೆ ನಿಧಾನ ಒಳಗೆ ಹೋಗ್ಬೇಕು. ಮತ್ತಷ್ಟು ನೇರ ಮಾಡಿ ಮೇಲಕ್ಕೆ. ಕೈಗಳೆಲ್ಲ ಸ್ವಲ್ಪ ದೂರ ಇದೆ. ಇನ್ನು ಸ್ವಲ್ಪ ಮೇಲಕ್ಕೆ ಲಿಫ್ಟ್ ಮಾಡ್ತಾ ಹೋಗ್ಬೇಕು. ಇಳ್ಕೊಳ್ಳಿ ಮೇಲಕ್ಕೆ. ಮತ್ತಷ್ಟು ನೇರ ಮಾಡಿ ಮೇಲಕ್ಕೆ ನೋಡಿ. ಇನ್ನಷ್ಟು ನೇರ ಮಾಡಿ ಕೈ ಮೇಲ್ಮುಖವಾಗಿ ಇಳಿತಾ ಇರಬೇಕು. ಈಗ ಕೈ ಸ್ವಲ್ಪ ಹಿಂದಕ್ಕೆ ತಗೊಂಡು ತಲೆ ಕೆಳಗಾಗಿ, ಸ್ವಲ್ಪ ಹಿಂದಕ್ಕೆ. ಈಗ ಕೈ ಲಾಕ್ ಮಾಡಿಕೊಂಡು ಮೇಲಕ್ಕೆ ತಲೆ ಎತ್ತಿ ಮೇಲಕ್ಕೆ. ಇನ್ನಷ್ಟು ನೇರ ಮಾಡಿ ಎದೆ ಎತ್ತಿ. ಹಾಗೆ ನಿಧಾನ ಮುಂದೆ 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 ಚಾಚಿಕೊಂಡು ಹೋಗಬೇಕು. ಮತ್ತೆ ಮೇಲಕ್ಕೆ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಕಿವಿ ಒಟ್ಟಿಗಿರ್ಬೇಕು, ಕೈ ದೂರ ಆಗಬಾರ್ದು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಹಾಗೆ ತಲೆಯಿಂದ ನಿಧಾನ ಸೈಡ್ ಮಾಡಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ರಿಲ್ಯಾಕ್ಸ್. ಒಮ್ಮೆ ರೈಟ್ ಸೈಡ್ ನಿಮ್ಮ ಬಲಕ್ಕೆ ಟರ್ನ್ ಮಾಡಿ. ವಾಪಸ್ ನಿಧಾನ ಟರ್ನ್. ವಾಪಸ್ ಎಕ್ಸೇಲ್. ಮುಂದಿನ ಕೈ ಬೆಂಡ್ ಮಾಡಬೇಕು. ಬೆಂಡ್ ಮಾಡ್ತಾ ಟರ್ನ್ ಮಾಡಿ. ವಾಪಸ್ ಮತ್ತೆ ನಿಧಾನ ಟರ್ನ್ ಮಾಡಿ. ನೇರ ಮಾಡಿ ಟರ್ನ್ ಮಾಡಿ. ಹಾಗೆ ವಾಪಸ್. ಈಗ ಎರಡೂ ಕೈ ಬೆಂಡ್ ಮಾಡಿಕೊಂಡು ನಿಧಾನ ಕೆಳಗೆ. ಇನ್ನು ಸ್ವಲ್ಪ ಕೆಳಗೆ. ಹಾಗೆ ವಾಪಸ್. ಸೂರ್ಯ ನಮಸ್ಕಾರ. ಹಾಗೆ ಕೈ ಸ್ಪರ್ಶದಲ್ಲಿ ಮುಂದಿನ ಕಾಲು 90 ಡಿಗ್ರಿ ಬೆಂಡ್ ಮಾಡಬೇಕು. ಹೋಗಿ ನಿಧಾನ ಹಿಂದಿನ ಕಾಲು ಈ ಮಾಡಾಗಿ ಎತ್ಕೊಳ್ಳಿ. ನಿಧಾನ ಕೆಳಗಡೆ ಹೋಗಿ ಭುಜ ಹಿಂದಕ್ಕೆ, ಮತ್ತೆ ಕೆಳಗೆ ಹೋಗಿ ಭುಜ ಹಿಂದಕ್ಕೆ. 90 ಡಿಗ್ರಿ ಈಗ ಬನ್ನಿ. ಹಿಂದಿನ ಕಾಲು ನೇರ ಮಾಡಬೇಕು. ಭುಜ ಹಿಂದಕ್ಕೆ ತಗೊಳ್ಳಿ. ಸೊಂಟದಿಂದ ಶರೀರ ಲಿಫ್ಟ್ ಮಾಡಬೇಕು. ಎತ್ತಿ ಮೇಲೆ, ಸೊಂಟದಿಂದ ಶರೀರ ಮೇಲಕ್ಕೆ ಎತ್ತಿ ಮುಂದೆ ನೋಡ್ತಾ ಇತ್ತು. ವಾಪಸ್ ಬನ್ನಿ. ಈಗ ಕಾಲು ಎಡಗಾಲಿಂದ ಬಲಗಾಲಿಂದ ಸೊಂಟದ ಮೇಲೆ ಈಗ ನಿಧಾನ ಕಾಲು ಹಾಗೆ ಮಾಡಿದೆ. ನಿಧಾನ ಕೆಳಗೆ ಭುಜ ಹಿಂದಕ್ಕೆ, ಭುಜ ಹಿಂದಕ್ಕೆ, ಭುಜ ಹಿಂದಕ್ಕೆ, ಭುಜ ಹಿಂದಕ್ಕೆ, ಕೆಳಗೆ. ಎದೆ ಹಿಂದಿನ ಕಾಲು ನೇರ ಮಾಡಬೇಕು. ಮುಂದಿನ ಕಾಲು 90 ಡಿಗ್ರಿ ಬರಬೇಕು. ಭುಜ ಹಿಂದಕ್ಕೆ ತಳಿ. ಹಾಗೆ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಇದು ಮೊದಲನೇ ಸ್ಟೆಪ್. ಅಂದ್ರೆ ಕಾಲು ಮುಂದುಗಡೆ, ಕಾಲು 90 ಡಿಗ್ರಿ ಬರಬೇಕು. ಇದು ಅಭ್ಯಾಸ ಮಾಡಬೇಕು. ಇನ್ನೊಂದು ಮುಂದಿನ ಸ್ಟೆಪ್ ಏನು ಅಂದ್ರೆ ಕೈ ಮೇಲೆ ತಗೊಳ್ಳಿ. ಅದಾದ ಮೇಲೆ ಕೈ ಮೇಲೆ ತಗೊಳ್ಳಿ. ಮತ್ತೆ ಬಲಗಾಲ ಮುಂದೆ ಇಟ್ಕೊಳ್ಳಿ.
ಎರಡು ಕೈ ಬಾಗಿಲು ಹಾಗೆ ಮೇಲಕ್ಕೆ ಮುಂದೆ ನೋಡ್ತಾ ಇದ್ದೀವಿ. ಈಗ ನಿಧಾನ ತಲೆ ಹಿಂದಕ್ಕೆ, ಕೈ ಮೇಲಕ್ಕೆ, ಹಾಗೆ ವಾಪಸ್ ಬನ್ನಿ. ಕಾಲನ್ನ ಶೇಕ್, ನಿಧಾನ ಹಾಗೆ ಕಾಲು ಹೋಗಿ ಕೆಳಗೆ, ಸ್ವಲ್ಪ ಕೆಳಕ್ಕೆ, ಭುಜದಿಂದ ತಳ್ಳಿ ತಳ್ಳಿ. ಈಗ ಹಾಗೆ ಕೈ ಪಕ್ಕ ಮೇಲಕ್ಕೆ, ತಲೆ ಹಿಂದಕ್ಕೆ, ತಲೆ ಹಿಂದಕ್ಕೆ, ನಿಧಾನಕ್ಕೆ ವಾಪಸ್ ಬನ್ನಿ. ಈ ತರ ವೀರಭದ್ರಾಸನ ಪ್ರಕಾರ ಏಕನ್ನ ನಾವು ಮಾಡುವಾಗ ಈ ತರ ಸ್ಟೆಪ್ ಅನ್ನ ಇಟ್ಕೊಂಡು ಮಾಡಬೇಕು. ಇನ್ನೊಂದು ಆಸನದಲ್ಲಿ ಕೊನೆಯಲ್ಲಿ ಒಂದು ಸ್ಟೆಪ್ ಇದೆ, ಅಂತಿಮ ಹಂತ. ಯಾವ ಹಂತ? ಫೈನಲ್ ಟಚಿಂಗ್. ಮೂರ್ತಿ ಎಲ್ಲ ಮಾಡ್ತಾರೆ. ಮೂರ್ತಿ ಮಾಡುವಾಗ ಕೊನೆಯಲ್ಲಿ ಒಂದು ಕೆಲಸ ಇಟ್ಕೊಂಡಿರಲ್ಲ. ಗಣಪತಿ ಮಾಡ್ತಾರೆ, ಗಣೇಶ ಚೌತಿ ಬಂದು ಗಣಪತಿ ಮಾಡಿದಾಗ ಎಲ್ಲವೂ ಮುಗಿದು ಲಾಸ್ಟ್ ಒಂದು ಫೈನಲ್ ಟಚಿಂಗ್ ಇರುತ್ತೆ. ಯಾವ್ದು ಗೊತ್ತಾ ನಿಮ್ಗೆ? ಯಾವ್ದು? ಕಣ್ಣಿನ. ಸರಿ, ಕಣ್ಣಿನ ದೃಷ್ಟಿ, ಕಣ್ಣೆಲ್ಲ ಮಾಡಿರ್ತಾರೆ, ದೃಷ್ಟಿ ಇಡುತ್ತೆ. ಆ ಗಣಪತಿ ಮೂರ್ತಿಗೆ ದೃಷ್ಟಿ ಇಡುವ. ಆ ದೃಷ್ಟಿ ಇಟ್ಟ ನಂತರ ಬೇರೆ ಏನು ಮಾಡುವಾಗಿಲ್ಲ, ಮುಗಿದು. ಗೊತ್ತಾಯ್ತಲ್ಲ? ಅದು ನೇರವಾಗಿ ಪೀಠಕ್ಕೆ ಹೋಗೋದು, ಪೂಜೆಗೆ. ಕೊನೆಯ ಒಬ್ಬ ಶಿಲ್ಪಿ ಲಾಸ್ಟ್ ಒಂದು ಫೈನಲ್ ಟಚಿಂಗ್ ಅಂತ ದೃಷ್ಟಿ ಇಡುದು. ಹಾಗೆ ಇಲ್ಲಿ ನಾವು ಒಂದು ಫೈನಲ್ ಟಚಿಂಗ್, ಲಾಸ್ಟ್ ಒಂದು ಫೈನಲ್ ಟಚಿಂಗ್ ಇರುತ್ತೆ. ಅದನ್ನು ನಾವು ಗಮನಿಸಿ ಮಾಡಬೇಕು. ನೋಡಿ, ಅದು ಯಾವುದು ನೋಡ್ತೀವಿ. ಇಲ್ಲಿ ವೀರಭದ್ರಾಸನ ಪ್ರಕಾರಕ್ಕೆ ನಾವು ನಿಧಾನ ಹೋದ್ವಿ. ಅದ ಇಲ್ಲಿಂದ ಕೆಳಗೆ, ಇಲ್ಲಿಂದ ನಿಧಾನ ಕೈ ಮೇಲಕ್ಕೆ ಹೋಗ್ತೀವಿ. ಹೀಗೆ ಆಮೇಲೆ ತಲೆ ಹಿಂದಾಗ್ತೀವಿ. ಹೀಗೆ ಆಮೇಲೆ ಫೈನಲ್ ಟಚಿಂಗ್ ಯಾವುದು ನೋಡ್ತಾ ಇದ್ದಾರೆ? ಕೈ ನೋಡಿ, ನಿಧಾನ. ನಾವು ಏನ್ ಮಾಡಿದೆ? ಇಲ್ಲಿ ತನ ಹೀಗೆ ಸ್ವಲ್ಪ ನೋಡಿ, ಗೊತ್ತಾಗ್ತದೆಯಾ? ಮೇಲೆ ಇಲ್ಲಿ ಎತ್ಕೊಂಡು ನೀವು ಮೇಲೆ ಬರಬಾರ್ದು. ಇದು 90 ಡಿಗ್ರಿ ಹೀಗೆ ಇರ್ತದೆ, ಮೇಲೆ ತಿಕ್ಸ್ಬೇಕು. ನೋಡಿ, ಈ ಪೋಸ್ಟರ್ ಇದೆ, ತಿಕ್ಸ್ಬೇಕು ಚೆನ್ನಾಗಿ ಮೇಲಕ್ಕೆ. ಇದು ಫೈನಲ್ ಟಚಿಂಗ್, ಅಂದ್ರೆ ಆ ಸ್ಥಿತಿಗೆ ಹೋಗುದು. ಇನ್ನೊಂದು ಸಣ್ಣ ಒಂದು ಕನ್ಫ್ಯೂಸ್ ಬರುತ್ತೆ. ಪುಸ್ತಕದಲ್ಲಿ ವೀರಭದ್ರಾಸನ ಪ್ರಕಾರ ಅದರಲ್ಲಿ ಹಿಮ್ಮಡ ಊರುತ್ತಿದೆ. ಗೊತ್ತಾಯ್ತಲ್ಲ? ಹಿಮ್ಮಡ ಊರ್ಕೊಂಡು ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ನಾವು ಹಿಮ್ಮಡ ಇರ್ತೀವಿ. ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಯಾಕೆಂದ್ರೆ ಹಿಮ್ಮಡ ಊರ್ಲಿಕ್ಕಾಗಲ್ಲ ಅಂತ ಇರ್ತಿದ್ದಲ್ಲ, ಊರ್ಲಿಕ್ಕೆ ಹೋಗಿ ಆದ ತಪ್ಪು ಆಗುವಂಥದ್ದನ್ನು ಸರಿ ಮಾಡುವ ಸಲುವಾಗಿ ಹಿಮ್ಮಡ ಇರಬೇಕು. ಫೈನಲ್ ಕೋಚರ್ಗೆ ಡೈರೆಕ್ಟ್ ಹೋಗಿ ತಪ್ಪುಗಳು ಸಾಕಷ್ಟಾಗುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ಏನ್ ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಈ ಕಾಲು ಇದೆ, ಹಿಂದಕ್ಕೆ ನೋಡಿ, ಹಿಮ್ಮಡ ಈ ಊರ್ಬೇಕು. ವೀರಭದ್ರಾಸನ ಪ್ರಕಾರ ಏಕನಲ್ಲಿ ಇಲ್ಲಿ 90 ಡಿಗ್ರಿ ಸ್ಥಿತಿ ಬರಬೇಕು. ಇದು ಊರ್ಲಿಕ್ಕೆ ಆಗ್ತದೆ ಎಲ್ಲರಿಗೂ. ಇದು ಊರ್ಲಿಕ್ಕೆ ಹೋಗಿ ಹೀಗೆ ಮಾಡ್ತಾರೆ, ಹೀಗೆ ಮಾಡಿ ಮೇಲೆ ನೋಡಿ ಇಲ್ಲಿ ಇದು ಮೊಣಕ ಡೈರೆಕ್ಷನ್ ಹೊರಗಡೆ ಬೇಕು. ಹೊಡೆ ರೋಲ್ ಆಗ್ಬೇಕಾದ್ರೆ ಮಡೆ ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಕ್ರಮೇಣ ಹೀಲ್ ಡ್ರಾಪ್ ಮಾಡಬೇಕು, ಪ್ರೆಸ್ ಮಾಡಬೇಕು. ಈಗ ಒಂದ್ಸರಿ ಕಾಲು ಮುಂದೆ ಇಟ್ಬಿಡಿ. ಸರಿ, ಅದಕ್ಕಿಂತ ಮುಂಚೆ ಒಂದ್ಸರಿ ನಾವು ಎಲ್ಲ ಸೇರ್ಸ್ ಮಾಡ್ಬಿಡೋಣ ಅಲ್ವಾ? ವೀರಭದ್ರಾಸನ ಪ್ರಕಾರ ಫಸ್ಟ್ ತೋರಿಸಿದ್ನಲ್ಲ, ಅದನ್ನು ಮಾಡ್ಬಿಡೋಣ. ಸಮಸ್ಥಿತಿ ಆ ಕಡೆ ಸಮಸ್ಥಿತಿ. ಇನ್ಹೇಲ್ ಜಾಮ್, ಎರಡು ಕೈ ನಮಸ್ಕಾರ ಮೇಲೆ. ಹಾಗೆ slowly turn your right side, left heel up. Exhale, bend the right back up to 90 degree. Slowly drop the head. ಮೇಲಕ್ಕೆ lift the chest, elbow straight. ಪೂರ್ಣ ಕೈಯನ್ನು ಮೇಲೆ ಕೆಡ್ಕೋಬೇಕು, ತಲೆಯಿಂದ ಉಸಿರು ತಗೊಂಡು ನಿಧಾನ ಮೇಲೆ ಪಾದ ಮುಂದಕ್ಕೆ, ಕೈ ಕುಸಿ ಪಾದ ಕೈಯಲ್ಲೇ ಮೇಲೆ ಟಚ್ ಮಾಡಿ ನೇರ ಮಾಡಿ. ಈಗ slowly turn your left side, left
ಟರ್ನ್ ಮಾಡ್ಕೊಳ್ಳಿ, ರೈಟ್ heel up, exhale bend the left leg up to 90 degree, exhale go down, ಹೋಗಿ ಕೆಳಗೆ, ಡೌನ್ ಡೌನ್, ಇನ್ನು ಸ್ವಲ್ಪ ಕೆಳಗೆ, ಹಿಂದಿನ ಕಾಲು ಎರಡು, ರೈಟ್, slowly drop the head, ಮೇಲೆ ಕಳ್ಕೋಬೇಕು, ಇಳಿತಾ ಇರಬೇಕು, ಇಳಿಸ್ತಾ ಇರಬೇಕು, ಟಚ್ ಮಾಡ್ತಾ ಇರಬೇಕು, ಮತ್ತೆ ನಿಧಾನ ಕುಳಿತುಕೊಂಡು ಮೇಲಕ್ಕೆ, ಪಾದ ಮುಂದೆ, ಕೈ ಪಕ್ಕ, ಜಂಪ್ ಸಮಸ್ಥಿತಿ, ಬಿಲ್ಡಿಂಗ್ ಸ್ಟೈಲ್. ವೀರಭದ್ರಾಸನ ಪ್ರಕಾರ ಪ್ರಕಾರದು ಮತ್ತು ಪ್ರಕಾರ ಇದು ಒಂದು ಸೈಡ್, ಅದು ಆ ಕಡೆ ತಿರುಗಬೇಕು. ಇದರಲ್ಲಿ ಶರೀರದಲ್ಲಿ ತಿರುಗುವುದಿಲ್ಲ, ಇದಾಗಿ ಮಾಡೋದು. ಇದರಲ್ಲಿ ಹೋಗುದು ಒಂದ್ಸರಿ ತೋರಿಸ್ಬಿಡ್ತೀವಿ, ಕೊನೆ ವಿಧಾನ ಮಾಡೋಣ. ಮತ್ತೆ ನೋಡಿ, ಇಲ್ಲಿಂದ ಹಿಂಗೆ ಜಂಪ್, ಹಾರದಾಗಲೇ ಅರ್ಧ ಆಸನ ಸ್ಥಿತಿ ಬರಬೇಕು. ನೋಡಿ, ಇಲ್ಲಿಂದ ನಿಧಾನ ಮಾಡಬೇಕು. ನೋಡಿ, ಕೆಳಗೆ ಹಾಗೆ ಹೋಗಿ ಎಳಿತಾ ಇರಬೇಕು ಚೆನ್ನಾಗಿ. ಆಮೇಲೆ ನಾನು ಮೇಲೆ ಪಾದ ಮುಂದೆ, ಇನ್ಹೇಲ್, ಎಕ್ಸ್ಹೇಲ್, ಕೆಳಗೆ ಕೆಳಗೆ ಚೆನ್ನಾಗಿ ಟಚ್ ಮಾಡಬೇಕು. ಮತ್ತೆ ಮೇಲೆ, ಮತ್ತೆ ಪಾದ ಮುಂದೆ, ಹಾಗೆ ಸಮ. ಇದನ್ನು ಮಾಡೋದಲ್ಲ. ಈಗ ವೀರಭದ್ರಾಸನ ಪ್ರಕಾರ ಎ ದೋ ಅನ್ನು ಸ್ವಲ್ಪ ತುಂಡು ಮಾಡೋಣ, ಅದು ಸ್ವಲ್ಪ ಸ್ವಲ್ಪ ವಿಭಾಗ ಮಾಡೋಣ ಮಾಡಿ ಕಾಲ. ಆಯ್ತಾ? ಈಗ ಕಾಲು ಬೆಂಡ್ ಮಾಡ್ತಾ ಹೋಗಿ, ರೈಟ್ ಹ್ಯಾಂಡ್ ಬೆಂಡ್ ಮಾಡ್ತಾ ಹೋಗಿ. ನೋಡಿ, ಕೈ ಹೀಗೆ ಇಟ್ಕೋಬೇಕು, ಹಾಗೆ ಕೆಳಗೆ ಹೋಗಿ ಕೆಳಗೆ, ಮುಂದೆ ನೋಡಿ ಆ ಕಡೆ ವಾಪಸ್, ಮತ್ತೆ ಆ ಕಡೆ ನಿಧಾನ ಕೆಳಗೆ ಹೋಗಿ ಕೆಳಗೆ, ಭುಜ ಹಿಂದೆ ತಳ್ಳಿ ಹೋಗಿ ಕೆಳಗೆ, ಕಾಲು ಬೆಂಡ್ ಮಾಡಿ ಹಾಗೆ ವಾಪಸ್, ಮತ್ತೆ ಈ ಕಡೆ. ನೋಡಿ, ಇಲ್ಲಿ ತಪ್ಪಾಗುವುದು ಏನು ಗೊತ್ತಾ? ಈ ಪಾದ ಈ ಕಡೆ ತಿರುಗಿದಾಗ ಈ ಕಡೆ 60 ಡಿಗ್ರಿ ತಿರುಗ್ತೀವಲ್ಲ, ಇಲ್ಲಿ ನೋಡಿ ಹೀಗಿದೆಯಲ್ಲ, ಇಲ್ಲಿ ನೋಡಿ ತಿರುಗು, ಇದು ತಿರುಗಿ ವೀರಭದ್ರಾಸನ ಪ್ರಕಾರದ ಮಾಡ್ತಾರೆ. ನೋಡಿ ಚೆನ್ನಾಗಿ ಕಾಣುತ್ತಾ? ನೋಡಿ, ಹೀಗೆ ಮಾಡು. ಏನಾಗಿತ್ತಪ್ಪು, ಇದು ಒಳಗಡೆ ಡ್ರಾಪ್ ಮಾಡೋದು, ಮಾಡಿದ್ದೆ ಅರೆ ಏನು ಮಾಡಿದ್ವಿ ಅಂತ ತಿಳ್ಕೊಂಡಿರ್ತಾರ, ಪೂರಾ ಇಲ್ಲಿ ಹೋಗಿರುತ್ತೆ. ಅದಕ್ಕೇನ್ ಮಾಡ್ಬೇಕು ನೀವು? ನೋಡಿ, ಇಲ್ಲಿ ಪಾದ ಹಿಂಗೆ ತಿರುಗ್ತೀವಲ್ಲ, ತಿರುಗಿದಾಗ ಇದು ಮುಂದ್ಬರೋದು ನಿಲ್ಲಿಸ್ಬೇಕು, ನೋಡಿ ಇದನ್ನು ತಳ್ಳಬೇಕು. ಅದಕ್ಕೆ ಈಗ ಏನ್ ಮಾಡ್ಬೇಕು? ಇಲ್ಲಿ ಇಟ್ಕೊಳ್ಬೇಕು ಕೈಗೆ, ಆ ಕಡೆ ತಿರುಗಿ, ಆ ಕಡೆ ಎರಡು ಕಡೆ ಆಯ್ತು ಒಂದೊಂದ್ಸರಿ. ಈಗ ಈ ಕಡೆ ಬಲಗಡೆ ತಿರುಗಿ ಆಯ್ತು, ಬಲಗಡೆ ಇಲ್ಲಿ ಇಟ್ಕೊಳ್ಳಿ ಗಟ್ಟಿಯಾಗಿ. ಈಗ ಎರಡೂ ತೊಡೆ ಇಟ್ಕೊಂಡು ಹೋಗಿ ಕಡೆ ಹೋಗಿ ಹೋಗಿ, ಭುಜ ಹಿಂದೆ ಗಟ್ಟಿ ಇಟ್ಕೊಳ್ಳಿ, ಈಗ ಗಟ್ಟಿ, ಆ ಕೈ ತೊಡೆ ಗಟ್ಟಿ ಇಟ್ಕೊಳ್ಳಿ, ಆ ಕಾಲು ಮುಂದೆ ಬರಬಾರ್ದು. ಹೋಗಿ ಕೆಳಗೆ, ಹೋಗಿ ಕೆಳಗೆ, ತೊಡೆ ಇಟ್ಕೊಳ್ಳೋಗಿ, ಆ ಕಾಲು ಮುಂದೆ ಡ್ರಾಪ್ ಆಗಬಾರ್ದು. ಹಿಂದೆ ತಗೊಳ್ಳಿ, ಎಡ ಭುಜ ಹಿಂದೆ ತಗೊಳ್ಳಿ, ಎಡ ಭುಜ ಹಿಂದೆ ಇಲ್ಲಿ ಗಟ್ಟಿ ಇಟ್ಕೊಳ್ಳಿ, ಗಟ್ಟಿ ಇಟ್ಕೊಳ್ಳಿ, ಇಟ್ಕೊಂಡು ಹಿಂದೆ ಹೀಗೆ, ಭುಜ ತಿರುಗಬಾರ್ದು. ಹೋಗಿ ಕೆಳಗೆ, ವಾಪಸ್ ಬನ್ನಿ, ಆ ಕಡೆ ತಿರುಗಿ, ಎಡ ಪಾದ ತಿರುಗಿಸ್ಕೊಳ್ಳಿ, ಎರಡು ಕೈ ತೊಡೆ ಮೇಲೆ ಇಟ್ಕೊಳ್ಳಿ, ಹೋಗಿ ಕಾಲು ಬೆಂಡ್ ಮಾಡು, ಶೋಲ್ಡರ್ ಬ್ಯಾಕ್, ಭುಜ ಹಿಂದೆ ಹೋಗಿ, ಬಲ ಭುಜ ಹಿಂದೆ ತಳಿ, ತೊಡೆ ಗಟ್ಟಿಗೆ ಇಟ್ಕೊಳ್ಬೇಕು, ಇಕ್ಸ್ಬೇಕು, ಭುಜ ಹಿಂದೆ ತಳಿ. ಬನ್ನಿ. ಈಗ ಮತ್ತೆ ಈ ಕಡೆ ಪಾದ ತಿರುಗಿಸ್ಕೊಳ್ಬೇಕು. ಈಗ ಕೈ ಏನ ಮಾಡಿದಾಯ್ತು, ಮಾಡಿ ಪಾದ ತಿರುಗಿಸ್ಕೊಳ್ಳಿ ಹಾಗೆ. ಈಗ ಕೈ ಲಾಕ್ ಮಾಡಿ ಹಿಂದಾಗಿ ಕೆಳಗೆ, ಹಿಂದಾಗಿ ನಿಧಾನ ಕಾಲು ಬೆಂಡ್ ಮಾಡ್ತಾ ಹೋಗಿ ಕೆಳಗೆ, ಶೋಲ್ಡರ್ ಬ್ಯಾಕ್, ಎಕ್ಸೇಲ್ ಗೋ ಡೌನ್, ಹೋಗಿ ಕೆಳಗೆ, ಹೊಟ್ಟೆ ಒಳಗೆ ತಗೊಳ್ಳಿ. ಈಗ ಎರಡೂ ಕೈ 90 ಡಿಗ್ರಿ ಸ್ಥಿತಿ ಹಾಗೆ ಇರಬೇಕು. ಎಡಗೈ ಚೆನ್ನಾಗಿ ಟಚ್ ಮಾಡಿ, ಎಡಗೈ ಜಗ್ಗಿ, ಲೆಫ್ಟ್ ಹ್ಯಾಂಡ್ ಸ್ಪೆಷಲ್ ಆಗಿ ಎಳ್ಕೊಳ್ಳಿ, ಅದನ್ನು ವಾಪಸ್ ಬನ್ನಿ, ಮತ್ತೆ ಲಾಕ್, ಆ ಕಡೆ ಪಾದ ತಿರುಗಿ.
ಈಗ ಶೋಲ್ಡರ್ ಬ್ಯಾಕ್, ಎಕ್ಸೇಲ್, ಕೆಳಗೆ ಸ್ವಲ್ಪ ಕೆಳಗೆ ಹೋಗಿ ಎದೆ ಹೊಟ್ಟೆ ಒಳಗೆ ತಗೊಳ್ಬೇಕು. ಎದೆ ಕೂಡ ಹಿಗ್ಸಿ, ಕೈ ಕೆಳಗಡೆ ತಡಿ, ಕೆಳಗಡೆ ಆ ಕಡೆ ತಿರುಗ್ತಾ ಇದೆ ದೇವರ ಶರೀರ. ಹೀಗೆ ಇರ್ಬೇಕು. ಈಗ ಕೈಗೆ ಹೇಳಿರಿ, ಶಾರ್ಪ್ ಆಗಿ ಎಳ್ಕೋಬೇಕು. ಈ ಕಾಲು ನೋಡಿ ಬೆಂಡ್ ಆಗ್ತಾ ಇದೆ, ಕುಂತಾಗ ಬನ್ನಿ ಮೇಲಕ್ಕೆ, ಪಾದ ಮುಂದಕ್ಕೆ, ಹತ್ರ वीरभद्रासन प्रकार 1 ಮತ್ತು ಕೆಳಗೆ ಪ್ರಕಾರ 1 ಮತ್ತು ಪ್ರಕಾರ 2. ಇದರಿಂದ ಏನು ಲಾಭ? ಡಿ.ಕೆ. ಸೈಂಗರ್ ಅವರು ಏನು ಹೇಳ್ತಾರೆ ಅಂದ್ರೆ, ಸ್ಟ್ಯಾಂಡಿಂಗ್ ಪೋಸ್ಚರ್ ಆಸನಗಳನ್ನ ಹೆಚ್ಚು ಫೋಕಸ್ ಮಾಡಬೇಕು. ಸ್ಟ್ಯಾಂಡಿಂಗ್ ಪೋಸ್ಚರ್ ಆಸನ ನಾವು ಅಭ್ಯಾಸ ಮಾಡಿದ್ರೆ ಶರೀರದಲ್ಲಿ ಆರೋಗ್ಯ, ವಿಶೇಷವಾಗಿ ಬಾಡಿ ಮಜಬೂತ್ ಅಂತ ನಾವೇನು ಹೇಳ್ತೀವಿ, ಸದೃಢ ಶರೀರ, ಸ್ವಾಸ್ಥ್ಯ ಮನಸ್ಸು, ಇದು ಬರಬೇಕಾದ್ರೆ ನಾವು ಸ್ಟ್ಯಾಂಡಿಂಗ್ ಪೋಸ್ಚರ್ ಆಸನ ಚೆನ್ನಾಗಿ ಮಾಡಬೇಕು. ಸ್ಟ್ಯಾಂಡಿಂಗ್ ಪೋಸ್ಚರ್ ಆಸನ ಮಾಡಿದ್ರೆ ಕಾಲು ಮಜಬೂತ್ ಆಗತ್ತೆ, ಅದರ ಮೇಲೆ ನಿಂತ್ಕೊಳ್ಳುವಂತ ಉಳಿದ ಅಪ್ಪರ್ ಬಾಡಿ ಏನಂತೆ ಅದು ಸರಿಯಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕಾಗಿ ಕಾಲಿನ ಸುರಕ್ಷತೆ, ಕಾಲು ಮಜಬೂತ್ ಆಗಬೇಕು. ಅದಕ್ಕೋಸ್ಕರ ಸ್ಟ್ಯಾಂಡಿಂಗ್ ಪೋಸ್ಚರ್ ಆಸನವನ್ನು ಹೆಚ್ಚು ಫೋಕಸ್ ಮಾಡಿರೋದು. ಗೊತ್ತಾಯ್ತಲ್ಲ? ಅದಕ್ಕೆ ನಡೆಯುವಾಗ ನಮಗೆ ಕಾಲು ಬೇಕಲ್ವಾ, ಕಾಲು ಅದು ಗಟ್ಟಿ ಆಗಬೇಕು, ಗಟ್ಟಿ ಅದು ಮಜಬೂತ್ ಆಗಬೇಕು. ಅದಕ್ಕೆ ತೊಂದರೆ ಆಗಬಾರ್ದು. ಕಾಲಿನ ಜಾಯಿಂಟ್ಗಳಿಗೆ, ಮಸಲ್ಸ್ಗಳಿಗೆ ಶಕ್ತಿ ಬರಬೇಕು. ಅದಕ್ಕೋಸ್ಕರ ವೀರಭದ್ರಾಸನ ಪ್ರಕಾರಿ. ಅದರ ಲಾಭ ಏನು ಅಂದರೆ, ವೀರಭದ್ರಾಸನ ಪ್ರಕಾರಿ ಅದರಲ್ಲಿ ನಮ್ಮ ಇಡೀ ಕಾಲಿನ ಸ್ನಾಯುಗಳಿಗೆ ಬಲ ಕೊಡುವಂಥದ್ದು ಮತ್ತು ಬೆನ್ನಿನ ಹುರಿ ಹಿಗ್ಗುವಂಥದ್ದು. ಅದೊಂದು ಬ್ಯಾಕ್ ಬೆಂಡಿಂಗ್ ಆಸನ ಇದ್ದ ಹಾಗೆ, ಒಂದು ಲೈಟ್ ಆಗಿ ಸ್ಮಾಲ್ ಕರ್ವ್ ಇರ್ತಿರುತ್ತೆ, ಸ್ವಲ್ಪ ಹಿಂದೆ ಬಾಕಿ. ಅದನ್ನು ನೆನಪಿಟ್ಕೊಳ್ಬೇಕು. ಮತ್ತು ಇದರಲ್ಲಿ ಯಾರಿಗೆ ಸ್ವಲ್ಪ ಹಾರ್ಟ್, ಹೃದಯ ದುರ್ಬಲತೆ ಇದೆ, ಅವರು ಈ ಆಸನವನ್ನು ಪ್ರಾರಂಭದಲ್ಲಿ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು ಎಚ್ಚರಿಕೆ ಇದೆ, ವಾರ್ನಿಂಗ್. ಯಾರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ ಅವರು ಇದನ್ನು ಹೆಚ್ಚು ಅಭ್ಯಾಸ ಮಾಡಬೇಕು. ಅವರು ಬೇರೆ ಬೇರೆ ಪ್ರಯೋಗ ಮಾಡಿ. ಎರಡನೇದು ವೀರಭದ್ರಾಸನ ಪ್ರಕಾರ 2. ವೀರಭದ್ರಾಸನ ಪ್ರಕಾರ 2ನಲ್ಲಿ ಒಂದು ಕಾಲನ್ನ ಒಂದು ಸೈಡ್ ಮಡಸ್ತೀವಿ, ಬೆಂಡ್ ಮಾಡಿ. ಅದರಲ್ಲೂ ಕೂಡ ತೊಡೆಯ ಸ್ನಾಯುಗಳಿಗೆ ಮತ್ತು ಜಾಯಿಂಟ್ಗಳು, ವಿಶೇಷವಾಗಿ ಮೊಣಕಾಲು ಮತ್ತು ಕಾಫ್ ಮಸಲ್ಸ್, ಅದಕ್ಕೆ ಶಕ್ತಿಯನ್ನು ಕೊಡುವಂಥದ್ದು. ಮೊಣಕಾಲಿನ ಜಾಯಿಂಟ್, ನೀ ಜಾಯಿಂಟ್ ಅಂಡ್ ಕಾಫ್ ಮಸಲ್ಸ್, ಇದಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಮತ್ತು ಇಡೀ ಒಂದು ಶರೀರದಲ್ಲಿ ನಿಯಂತ್ರಣ ಮಾಡುವಂಥದ್ದು, ಬಾಡಿಯನ್ನು ಕಂಟ್ರೋಲ್ ಮಾಡುವಂಥದ್ದು ವೀರಭದ್ರಾಸನ ಪ್ರಕಾರದಲ್ಲಿ ನಾವು ಕಲಿಯುತ್ತೇವೆ. ಅದರಿಂದ ಲಾಭ. ಮತ್ತು ಈ ಎರಡು ಆಸನಗಳು ಕಾಫ್ ಮಸಲ್, ಬಟಕ್ ಮಸಲ್, ಥೈ ಮಸಲ್, ಇದರ ಫ್ಯಾಟ್ ಅನ್ನು ಕಡಿಮೆ ಮಾಡುತ್ತೆ. ಫ್ಯಾಟ್ ಕಡಿಮೆ, ಶರೀರದಲ್ಲಿರ್ತಕ್ಕಂಥ ಬೇಡವಾದ ಫ್ಯಾಟ್ ಅದು ನಿಧಾನವಾಗಿ ಕರಗುವಂತೆ ಮಾಡುತ್ತೆ. ಅದರ ಆಸನ ಸ್ಥಿತಿ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಪಾದ ಜೋಡಿಸಿ ಮಧ್ಯದಲ್ಲಿ ನಿಂತ್ಕೊಳ್ಳಿ, ಸಮಸ್ಥಿತಿ, ಪಿನ್ ಹೆಲ್ಪ್ ಜಾಂಪ್, ಎರಡು ಕೈ ನೇರ ಮಾಡಬೇಕು. ಈಗ ಬಲಪಾದದ ಹಿಮ್ಮಡ ಎತ್ಕೊಳ್ಳಿ, ರೈಟ್ heel up, turn your right foot right side, left foot in, ಎಡಪಾದ ಸ್ವಲ್ಪ ಒಳಗೆ ತಗೊಳ್ಳಿ, ಎಡಗಾಲು ಮುಂದೆ ಬರಬಾರ್ದು, ಕೈ ಹಾಗೆ ಇಟ್ಕೊಳ್ಳಿ. ಹೆಬ್ಬೆರಳು ನೋಡಿ, ಶೋಲ್ಡರ್ ಬಿಟ್ಟು ಹಿಂದ್ಗಡೆ ಹೋಗಬಾರ್ದು, ನೋಡ್ಕೊಳ್ಳಿ. ಶೋಲ್ಡರ್ ಬಿಟ್ಟು ಹಿಂದ್ಗಡೆ ಹೋದ್ರೆ ಶೋಲ್ಡರ್ ಮೇಲೆ ಪ್ರೆಷರ್ ಬರುತ್ತೆ. ಈಗ ಜಸ್ಟ್ ಕಾಲು ಬೆಂಡ್ ಮಾಡಿ, ಸ್ವಲ್ಪ ಬೆಂಡ್ ಮಾಡಿ, ಎಡಗಾಲ ಹಿಮ್ಮಡ ಹೊರಗೆ ಹಾಕಿ, ಎಡಗೈಯನ್ನು ಜಾಸ್ತಿ ಎಳ್ಕೋಬೇಕು.
ಹೋಗಿ ಕೆಳಗೆ, ಹೊಟ್ಟೆ ಒಳಗೆ ತಗೊಳ್ಳಿ, ಸೊಂಟದಿಂದ ಶರೀರ ಎತ್ತಿ ಮೇಲಕ್ಕೆ, ವೀರಭದ್ರಾಸನ ದೂಕ್ ಹೋಗಿ ಲಿಫ್ಟ್ ಮಾಡಿ ಮೇಲಕ್ಕೆ ಇಳಿತಾ ಇದೆ. ಇದು ಸ್ವಲ್ಪ ಸೊಂಟದಿಂದ ಶರೀರ ಮೇಲಕ್ಕೆ ನಿಧಾನ ಬನ್ನಿ, ಪಾದ ಮುಂದಕ್ಕೆ, ಕೈ ನೋಡಿ ಕುಸಿದು ಬಿಟ್ಟಿದೆ ಹೌದಾ, ನೋಡಿ ಕೈ ಕೆಳಗೆ ಬಂದ್ಬಿಡುತ್ತೆ. ಹಾಗೆ ಎಡ ಪಾದ ಹಿಮ್ಮಡ ಇಟ್ಕೊಳ್ಳಿ, ಕಾಲು ಎಡ ಬಲಗಾಲ ಹಿಮ್ಮಡ ಹೊರಗಡೆ ಹಾಕಿ, ಒಮ್ಮೆ ಪೂರ್ಣ ಉಸಿರು ತಗೊಳ್ಳಿ. ಇನ್ನು ಹೇಳಿ, ಎಕ್ಸೇಲ್ ಅಂಡ್ ದ ಲೆಫ್ಟ್ ಲೆಗ್, ಎಕ್ಸೇಲ್ ಗೋ ಡೌನ್, ಹೋಗಿ ಕೆಳಗೆ, ಹೊಟ್ಟೆ ಒಳಗೆ ತಗೊಳ್ಳಿ, ಹೊಟ್ಟೆ ಒಳಗೆ ತಗೊಳ್ಳಿ, ಸೊಂಟದಿಂದ ಶರೀರ ಲಿಫ್ಟ್ ಮಾಡಬೇಕು, ಹೋಗಿ ಕೆಳಗೆ, ಕೈ ನೇರ ಮಾಡಬೇಕು, ಬಲಗೈ ಜಾಸ್ತಿ ಎಳ್ಕೋಬೇಕು, ಹೇಳಿ ಚೆನ್ನಾಗಿ ಟಚ್ ಮಾಡಿ, ಬಲಗಾಲ ನೇರ ಮಾಡಬೇಕು, ಬಿಲ್ಕುಲ್ ನೇರ ಆಗಬಾರದು. ಮತ್ತೆ ನಿಧಾನಕ್ಕೆ ಕೈ ಹಾಗೆ ಪಾದ ಮುಂದಕ್ಕೆ, ಕಾಲಿನ ಅಂತರಿಕವನ್ನು ಮಾಡಿ, ಹಾಗೆ ರಿಲ್ಯಾಕ್ಸ್. ಹೆಚ್ಚು ಆಸನ ಮಾಡಲಿಕ್ಕೆ ಸಮಯ ಇಲ್ಲ, ಏಕೆಂದ್ರೆ ಕಡಿಮೆ ಆಸನದಲ್ಲಿ ಹೆಚ್ಚು ಲಾಭ ತಗೊಳ್ಳುವಂತ ಸ್ವಭಾವ. 1 ಗಂಟೆಯಲ್ಲಿ 20-25 ಆಸನ ಮಾಡಿದ್ರೆ ಲಾಭ ಆಗತ್ತಾ? ಏನಿಲ್ಲ. ಆದ್ರೆ ಕಡಿಮೆ ಆಸನದಲ್ಲಿ ಹೆಚ್ಚು ಹೋಗ್ತಿತ್ತು, ಅವಾಗ ಏನಾಗುತ್ತೆ? ವಿವೇಕಾನಂದರು ಬದುಕಿರೋದು 39 ವರ್ಷ, 39 ವರ್ಷದ 6 ತಿಂಗಳು ಬದುಕು. ಒಬ್ಬ 100 ವರ್ಷ ಬದುಕಿದ್ರೆ ಅವನು ಮಾಡ್ಲಿಕ್ಕೆ ಆಗದೇ ಇರುವಷ್ಟು ಸಾಧನೆಯನ್ನ 39 ವರ್ಷದ 6 ತಿಂಗಳಲ್ಲಿ ವಿವೇಕಾನಂದರು ಮಾಡಿದ್ರು. ಬದುಕಿದ್ದು ಕಡಿಮೆ, ಸಾಧಿಸಿದ್ದು ಜಾಸ್ತಿ. ಶಂಕರಾಚಾರ್ಯರು ಕೂಡ ಬಹಳ ಕಡಿಮೆ ವಯಸ್ಸು, 35 ವರ್ಷ 40 ವರ್ಷ. ಆದರೆ ಶಂಕರಾಚಾರ್ಯರಿಗಿಂತ ಸಿದ್ಧ, ಇದು ಅವರು ಪ್ರಖರವಾದಂತಹ ಬುದ್ಧಿ, ಹಳದೊಡ್ಡ ಜ್ಞಾನಿಗಳು. ಅವರು ಜ್ಞಾನಯೋಗದಲ್ಲೂ ಬರ್ತಾರೆ, ಭಕ್ತಿ ಯೋಗದಲ್ಲೂ ಬರ್ತಾರೆ. ಅದಕ್ಕೆ ಕಡಿಮೆ ಆಸನದಲ್ಲಿ ಹೆಚ್ಚು ಲಾಭವನ್ನು ಪಡಿಬೇಕು. ನಾವು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟೆ, ಆ ವಿಷಯ ಬೇರೆ. ಆದರೆ ಕಡಿಮೆ ಆಸನ ಆಯ್ಕೆ ಮಾಡ್ಕೊಳ್ಬೇಕು, ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕು. ಅದು ಏನಾಗುತ್ತೆ, ಶರೀರಕ್ಕೆ ಹೋಗುತ್ತೆ, ಶರೀರವನ್ನು ಅದನ್ನು ಸ್ವೀಕಾರ ಮಾಡುತ್ತೆ. ಹೌದಾ? ತುಂಬಾ ಹೊತ್ತು ಮಾತಾಡಿದ್ವಿ, ತುಂಬಾ ಒಂದು 1 ಗಂಟೆ ಭಾಷಣ ಮಾಡಿದ್ರು. ಅದೆಲ್ಲ ಭಾಷಣ ಮುಗಿದ ನಂತರ ಅಧ್ಯಕ್ಷರು 10 ನಿಮಿಷ ಮಾತಾಡ್ತಾರೆ. 10 ನಿಮಿಷ ಭಾಷಣ ಬಹಳ ಸ್ವಾರಸ್ಯಕರವಾದಂತ, ಅವರೆಲ್ಲರೂ ಮಾತಾಡಿದನ್ನು ಸೇರಿಸ್ಕೊಂಡು ಅಧ್ಯಕ್ಷೀಯ ಭಾಷಣ 10 ನಿಮಿಷ ಮಾತಾಡ್ತಾರೆ. ಅವ್ರದೇ ಆದಂತ ಕೊನೆಯಲ್ಲಿ ಒಂದು ಸಣ್ಣದೊಂದು ಹೇಳ್ತಾರೆ. ಬಹಳ ಖುಷಿ ಆಗುತ್ತೆ, ನಾನು ಬಂದವರಿಗೆಲ್ಲ ಅದನ್ನ ನೆನಪಿಟ್ಕೊಂಡು ಹೋಗ್ತಾರೆ. ಅಧ್ಯಕ್ಷರ ಕೆಲಸ ಸಿಗುತ್ತೆ ನಿಮಗೆ, ಅಧ್ಯಕ್ಷರದು ಬಹಳ ಕಷ್ಟ ಆಗಲ್ಲ. ಎಲ್ಲರೂ ಭಾಷಣ ಆದ ನಂತರ ಕೊನೆಯಲ್ಲಿ ಅಧ್ಯಕ್ಷರು ಮಾಡಬೇಕು. ಅದಕ್ಕೆ ಅಧ್ಯಕ್ಷ ಸ್ಥಾನ ಒಳ್ಳೆಯದೇ ಅಂತ, ಯಾಕಂದ್ರೆ ಅಲ್ಲಿ ಮಠ ಕುತ್ಕೋಬೇಕಲ್ಲ ಅವರು ಭಾಷಣ ಮುಗಿಯೋರು. ಆದ್ರೆ ಅಧ್ಯಕ್ಷ ನಿಜವಾಗಿ ಅವರು ಅರ್ಥ ಮಾಡ್ಕೊಂಡ್ರೆ ಎಲ್ಲದನ್ನು ತಗೊಂಡು ಸಂಕ್ಷಿಪ್ತಗೊಳಿಸಿ ಅಧ್ಯಕ್ಷೀಯ ಭಾಷಣ. ಟೀಮ್ಗೆ ಲೆಗ್ ಬ್ಯಾಲೆನ್ಸಿಂಗ್ ಆಸನ ಅಂತ ಕರೀತಾರೆ. ಆಸನ ಲೆಗ್ ಬ್ಯಾಲೆನ್ಸಿಂಗ್, ಸ್ಟ್ಯಾಂಡಿಂಗ್ ಪೊಸಿಷನ್ ಆಸನನೂ ಇದೆ, ಆದ್ರೆ ಲೆಗ್ ಬ್ಯಾಲೆನ್ಸಿಂಗ್, ಒಂದು ಕಾಲು ಆಯ್ತಲ್ಲ, ಒಂದು ಕಾಲಿನಲ್ಲಿ ನಿಂತ್ಕೊಂಡು ಮಾಡುವಂತ ಆಸನ, ಒನ್ ಲೆಗ್ ಬ್ಯಾಲೆನ್ಸಿಂಗ್ ಆಸನ. ಲೆಗ್ ಬ್ಯಾಲೆನ್ಸಿಂಗ್ ಆಸನ, ಲೆಗ್ ಬ್ಯಾಲೆನ್ಸಿಂಗ್ ಆಸನ ಅಂದ್ರೆ ಒಂದು ಕಾಲಲ್ಲಿ ನಿಂತ್ಕೊಳ್ಳೋದೆ. ಆಯ್ತಾ? ಬನ್ನಿ ಅಭ್ಯಾಸ ಮಾಡಿ. ವೀರಭದ್ರಾಸನ ಪ್ರಕಾರ ಟಿ, ಇಂಗ್ಲಿಶಿನ ಕ್ಯಾಪಿಟಲ್ ಟಿ, ದೊಡ್ಡ ಟಿ ಅಕ್ಷರ ಆಯ್ತಲ್ಲ, ಅದನ್ನ ನಾವು ಅಭ್ಯಾಸ ಮಾಡಬೇಕಾದ್ರೆ ಅದನ್ನ ನೆನಪು ಮಾಡ್ಕೊಳ್ಬೇಕು. ಟಿ ಶೇಪ್, ಕ್ಯಾಪಿಟಲ್ ಟಿ ಅಂದ್ರೆ ತಲೆ ಮತ್ತು ಕಾಲು ಒಂದು ಲೈನಲ್ಲಿ ಬರುತ್ತೆ, ಕೆಳಗಡೆ ಕಾಲು ಬರುತ್ತೆ. ಇದನ್ನ ಹೇಳಿದಾಗ ಇದಾಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ, ಏನಿದೆ ಅಂತ ಎಲ್ಲ ನೋಡೋಣ. ನೀವು ಮಾಡಿದ್ರಿ ಕ್ಲಾಸಲ್ಲಿ ಅಲ್ವಾ? ಈಗೆಲ್ಲರೂ ಬಲಗಾಲ ಮುಂದೆ ಎಡಗಾಲ, ಇದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಟೈಪ್ ಮಾಡಿದ್ರೆ ಕಾಲ್ ಬೆಂಡ್ ಮಾಡಿ, ನಿಧಾನ ಫ್ರಂಟ್ ಬೆಂಡಿಂಗ್, ಹಾಗೆ ಕೈ ಶೇಪ್ ಕಾಲೇ
ನೋಡಿ ಪಾದ ನೋಡ್ಕೊಳ್ಳಿ, ಒಳಗಡೆಯಿಂದ ಕಾಣ್ತಾ ಇದೆ ನಿಮ್ಮ ಪಾದ ನೋಡ್ಕೊಳ್ಳಿ. ಅದೇನಾದ್ರೂ ಸೈಡ್ ತಿರುಗಿಬಿಟ್ಟಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಪಾದ ಸೀದಾ ಇರಲಿ, ತಲೆ ಎತ್ತಿ ಮುಂದೆ ಮುಂದೆ ನೋಡ್ತಾ ಇದೆ. ಪಾದವು ಚೆನ್ನಾಗಿ ಮುಂದೆ ಹಾಕಿ ವಾಪಸ್ ಸ್ಥಳಕ್ಕೆ ಬನ್ನಿ. ಮತ್ತೆ ಕಾಲು ಮುಂದೆ, ಕೈ ಕೊಂಡಲ್ಲಿ ಹಾಗೆಯೇ ಕಾಲು ಬೆಂಡ್ ಮಾಡಿ, ಕೈ ಕಕ್ಷೆ ಕಾಲಿದೆ ಎತ್ತಿ, ಕಾಲು ತಲೆ ಎತ್ತಿ ಮುಂದೆ ನೋಡಿ, ಕೈಗಳನ್ನ ಪ್ರೆಸ್ ಮಾಡಿ ಮುಂದೆ ನೋಡ್ತಾ ಇರಿ. ಮುಂದೆ ನೋಡಿ, ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈಗ ಮತ್ತೆ ರೈಟ್ ಲೈನ್ ನೋಡಿ. ಈಗೇನ್ ಮಾಡ್ಬೇಕು ಅಂದ್ರೆ ನೋಡ್ಕೊಳ್ಳಿ, ಈಗೇನ್ ಮಾಡ್ಬೇಕು ಅಂದ್ರೆ ಬಲಗಾಲು ಮುಂದಿದೆ ಆಯ್ತಾ, ಕಾಲು ಬೆಂಡ್ ಮಾಡಿಕೊಂಡು ಕೆಳಗೆ, ಕೈ ಕಕ್ಷೆ ನೋಡಿ, ಕಾಲು ಇಟ್ಬೇಕು, ಕಾಲು ಹೀಗೆ ಪಾದ ಹೀಗೆ ಇಟ್ಕೊಂಡು ಯಾವ ಕಾಲು ಕೆಳಗಡೆ ಇದೆ ಆ ಕೈ ಸೊಂಟದ ಮೇಲೆ ಇರಬೇಕು. ಮುಂದೆ ಸ್ವಲ್ಪ ನಿಂತು ಸರಿ ಮುಂದೆ ಅದನ್ನು ಮಾಡಿ. ಬಲಗಾಲು ಮುಂದೆ ಇಟ್ಕೊಳ್ಳಿ, ಕೈ ಸೊಂಟದ ಮೇಲೆ, ಎಕ್ಸೆಲ್ ಮಾಡಿದ ಕೆಳಗೆ, ಕೈ ಕಕ್ಷೆ ಲೆಫ್ಟ್ ಲೆಗ್, ಪಾದ ಸೀದಾ ಇದೆ. ಈಗ ಬಲಗೈ ಸೊಂಟದ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ವೇಟ್ ಹಿಂದಕ್ಕೆ ತಗೊಳ್ಳಿ, ತಲೆ ಎತ್ತಿ ಮುಂದೆ ನೋಡಿ, ಮುಂದೆ ನೋಡ್ತಾ ಇದೆ. ಹಿಂದಿನ ಕಾಲು ನೇರ, ತಲೆ ಎತ್ತಿ ಮುಂದೆ ನೋಡ್ತಾ ಇದೆ. ಎಲ್ಲಿದೆ ಕೈ? ಶಕುಂತಲ ಕೈ ಎಲ್ಲಿ ಇಡಬೇಕು? ಮುಂದೆ ಇಡಬೇಕು. ಒಂದೂವರೆ ಫೂಟ್ ಮುಂದೆ. ವಾಪಸ್ ಶೇ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಕೈ ಸೊಂಟದ ಭುಜ ಇದೆ, ಕಾಲು ಬೆಂಡ್ ಮಾಡಿ, ಎರಡು ಕೈ ಕಪ್ ಶೇಪ್ ಕಾಲು. ಈಗ ವೇಟ್ ಸ್ವಲ್ಪ ಹಿಂದಕ್ಕೆ ತಗೊಂಡು ಎಡಗೈ ಸೊಂಟದ ಮೇಲೆ, ತಲೆ ಎತ್ತಿ ಮುಂದೆ ನೋಡ್ತಾ ಇದೆ. ಮುಂದೆ ನೋಡಿ, ಮುಂದೆ ಕಾಲು ನೇರ ಮಾಡಿ ಟಚ್ ಮಾಡ್ತಾ ಇದೆ. ಹಾಗೆ ವಾಪಸ್ ರಿಲ್ಯಾಕ್ಸ್. ಎರಡನೇ ಸ್ಟೆಪ್ ಆಯ್ತಲ್ವಾ? ಸ್ಟೆಪ್ ಆಯ್ತು. ಈಗ ಎರಡು ಸ್ಟೆಪ್ ಆಯ್ತು. ಈಗ ಮೂರನೇ ಸ್ಟೆಪ್ ಏನು ಅಂದ್ರೆ ನೋಡಿ, ಇಲ್ಲಿಂದ ಕಾಲು ಮತ್ತೆ ಮುಂದೆ ಇಟ್ಕೊಳ್ಬೇಕು. ಹೀಗೆ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ, ನಿನ್ ಕೆಳಗೆ ಈಗ ನೋಡಿ, ಕಾಲು ಮೇಲೆ ಹಾಗೆ ವೇಟ್ ಸ್ವಲ್ಪ ಮುಂದೆ ಹೋಗ್ಬೇಕು, ಸ್ವಲ್ಪ ಹಿಂದೆ ಹೋಗಬೇಕು. ಕಾಲು ಅದು ಟೈಟ್ ಮಾಡ್ಬೇಕು. ಈಗ ನೋಡಿ, ತಲೆ ಕಾಲು ಟೈಟ್ ಮಾಡಬೇಕು ನೋಡಿ, ಗೊತ್ತಾಯಿಲ್ಲ. ಈ ಕಾಲು ಎಷ್ಟು ಟೈಟ್ ಮಾಡ್ಬೇಕು. ಆಮೇಲೆ ನೋಡಿ ಇಲ್ಲಿಂದ ಕೈ, ಆಮೇಲೆ ಕಾಲು ನೋಡಿ ಟಚ್ ಮಾಡ್ತಾ ಕಾಲು ನೋಡ್ರಿ, ಅಭ್ಯಾಸ ಮಾಡಿ. ಹಾಗೆ ಮುಂದೆ ಇಟ್ಕೊಳ್ಳಿ, ಕೈಯಿಂದಾನೆ ಕೆಳಗೆ ಕಕ್ಷೆ ಕಾಲೆ ನೇರ, ಕಾಲು ಎಷ್ಟು ಬೆಂಡ್ ಮಾಡಿ. ಈ ವೇಟ್ ಸ್ವಲ್ಪ ಹಿಂದೆ ತಗೊಳ್ಳಿ, ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ, ಬಲಗೈ ಹಾಗೆ ಸ್ವಲ್ಪ ವೇಟ್ ಹಿಂದೆ ತಗೊಳ್ಳಿ, ಕಾಲು ಕೆಳಗಡೆ ಕಾಲು ಬೆಂಡ್ ಮಾಡಿ. ಹಾಗೆ ಕೈ ಮೇಲೆ ತಗೊಳ್ಳಿ, ಇನ್ನೊಂದು ಕೈ ಸೊಂಟದ, ಈ ಕಾಲು ನೇರ ಮಾಡಿ ಮುಂದೆ ಹಾಗೆ ವಾಪಸ್ ಏನ್ ಮಾಡೋದು ಮಾಡಿ. ಕಾಲು ಮುಂದೆ ಇಟ್ಕೊಳ್ಳಿ, ನಿಧಾನ ಕಾಲು ಬೆಂಡ್ ಮಾಡಿ ಕೆಳಗೆ, ಕೈ ಕಕ್ಷೆ ಎಡಗೈ ಸೊಂಟದ ಮೇಲೆ ಇಟ್ಕೊಳ್ಳಿ, ಕಾಲಿ ಕೆಳಗಡೆ ಕಾಲು ಬೆಂಡ್ ಮಾಡಿ. ಬೆಂಡ್ ಮಾಡ್ಕೊಂಡು ಎರಡು ಕೈ ವೇಟ್ ತಗೊಳ್ಳಿ, ಹಿಂದೆ ವೇಟ್ ಹಿಂದೆ ತಗೊಳ್ಳಿ. ಹಾಗೆ ತಲೆ ಈಗ ಕಾಲು ಎರಡು ಕಾಲು ನೇರ ಮಾಡಿ ಮುಂದೆ ನೋಡಿ, ಬನ್ನಿ ರಿಲ್ಯಾಕ್ಸ್. ಇದು ಎಲ್ಲ ಯಾಕೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದೆ ಗೊತ್ತಾ ನಿಮಗೆ? ಪರ್ಫೆಕ್ಷನ್. ಈಗ ನಾನು ನಿಮಗೆ ಡೈರೆಕ್ಟ್ ವೀರಭದ್ರಾಸನ ಪ್ರಕಾರ ಕರ್ಕೊಂಡು ಹೋಗ್ಬೋದು, ಅದೇ ಹೀಗೆ ಟೀನ್ ಕರ್ಕೊಂಡು ಹೋಗ್ಬೋದು, ಅದನ್ನು ಮಾಡೋದು ಅಲ್ವಾ? ಬೇಸಿಕ್ ಸಂಗತಿಗಳ ಅಭ್ಯಾಸ ಆಗಬೇಕು. ಈಗೆಲ್ಲ ಏನಂದ್ರೆ ಸ್ವಲ್ಪ ಅವಸರ ಇದೆ. ಬರ್ಕೊಂಡು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಇದು ಎಕ್ಸ್ಪೀರಿಯನ್ಸ್ ಅಂತ. ಸ್ವಲ್ಪ ನಮ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಡೈರೆಕ್ಟ್ ದರ್ಶನ ಸಿಗುತ್ತೆ ಗುಡಿಯಲ್ಲಿ, ದೊಡ್ಡ ದೊಡ್ಡ ಗುಡಿಯಲ್ಲಿ ಅಲ್ವಾ? ನಮ್ಗೆ ಸರ್ ಆದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಹೋಗ್ತೀವಲ್ಲ, ಅದು ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್.
ಅದು ನಿಜವಾಗಿ ದೇವರು ನೋಡ್ದಂಗೆ ಅನ್ಸುತ್ತೆ ನಮ್ಗೆ. ಇಲ್ಲಿ ಹೋಗ್ತೀವಿ, ಟಿಕೆಟ್ ತಗೊಂಡು ಹೋಗ್ತೀವಿ, ಅವಸರ ಇರುತ್ತೆ ನಮಗೆ, ನಮಸ್ಕಾರ ಮಾಡ್ತೀವಿ, ತಳ್ಬಿಡ್ತಾರೆ ಮುಗಿದು. ಅಲ್ಲಿಂದೆಲ್ಲ ಜಪ ಮಾಡ್ಕೋತಾ ಬಂದಿರ್ತಾರಲ್ಲ, ಅವರೇ ನಿಜವಾದ ಭಕ್ತ. ಅವ್ರು ನಿಜವಾಗಿ ದೇವರವರು ಆಶೀರ್ವಾದ ಮಾಡ್ಬೋದು ಅಂತಿಲ್ಲ. ಹೌದಾ? ಈಗ ಮತ್ತೆ ಕಾಲು ಬಂದಿದೆ, ಅರ್ಧಕ್ಕೆ ನಿಲ್ಲಿಸ್ಬಿಡ್ಬೇಕು. ಸರಿ ಮಾಡಿ, ಹಾಗೆ ತಲೆ ಎತ್ತಿ ಅರ್ಧಕ್ಕೆ ನಿಲ್ಲಿಸಿ, ಕಾಲ ಭುಜ ಮೇಲಕ್ಕೆ, ಕಾಲೇಯ ಬನ್ನಿ. ಮತ್ತೆ ಕಾಲು ಮುಂದಕ್ಕೆ, ಹಾಗೆ ಕೆಳಗೆ, ಪಾದ ಹಾಗೆ ಕಾಲು ನೇರ, ಹಿಂದಿನ ಕಾಲ ನೇರ ಮಾಡಬೇಕು, ತಲೆ ಶೋಲ್ಡರ್ ವಾಪಸ್ ಬನ್ನಿ. ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಬಹಳ ಕಷ್ಟ ಇದೆ ಅಲ್ವಾ? ಅದು ಬೆಳಿಗ್ಗೆ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಇದೆ. ಸಂಜೆ ಮಾಡ್ಬಿಡ್ಬೋದು, ಮಧ್ಯಾಹ್ನ ಮಾಡ್ಬಿಡ್ಬೋದು, 11 ಗಂಟೆ ಬ್ಯಾಚ್ ಮಾಡ್ಬೋದು. ಅದು ಬೆಳಿಗ್ಗೆ ಬ್ಯಾಲೆನ್ಸ್ ಹಿಡಿದಿದೆಯಲ್ಲ ಬಹಳ, ಯಾಕೆಂದ್ರೆ ರಾತ್ರಿನೇ ಬ್ಯಾಲೆನ್ಸ್ ತಪ್ಪಿರುತ್ತೆ. ಆ ಥರ ಸ್ವಲ್ಪ ಇದ್ದಾಗ ಶರೀರಕ್ಕೆ ಆಪರೇಟ್ ಮಾಡೋದು ಸ್ವಲ್ಪ ಆ ಕಡೆ ಇದೆ. ಸರಿ, ಈಗ ಕೆಳಗಡೆ ಇಲ್ಲಿ ವೀರಭದ್ರಾಸನ ಪ್ರಕಾರ 3 ಇದೆಯಲ್ಲ, ಇದನ್ನ ವೀರಭದ್ರಾಸನ ಪ್ರಕಾರ 1 ಪ್ಲಸ್ ಪ್ರಕಾರ 3 ಅಂದ್ರೆ ಪ್ರಕಾರ 1 ಮಾಡಿ 3 ಹೋಗುದು. ಅದು ಈಸಿ. ಪಾರ್ಶ್ವಕೋನಾಸನ ಮಾಡಿ ಅರ್ಧ ಚಂದ್ರಾಸನ ಹೋಗುದು. ವೀರಭದ್ರಾಸನ ಪ್ರಕಾರ 2 ಮಾಡಿ ಪಾರ್ಶ್ವಕೋನಾಸನ ಹೋಗುದು. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದೀನಿ? ಯಾಕೆಂದ್ರೆ ಅದು ಒಂದೊಂದು ಕನೆಕ್ಟಿಂಗ್. ಅದು ಪಾರ್ಶ್ವಕೋನ ವೀರಭದ್ರಾಸನ ಪ್ರಕಾರ 2 ನಿಂದ ಡೈರೆಕ್ಟ್ ಅಲ್ಲಿ ಸೈಡ್ ಬೆಂಡಿಂಗ್ ಪಾರ್ಶ್ವಕೋನಾಸನ. ಪಾರ್ಶ್ವಕೋನಾಸನದಿಂದ ಒಂದು ಸ್ಟೆಪ್ ಮುಂದೆ ತಗೊಂಡು ಹೋಗ್ಬಿಟ್ರೆ ಕೈ ಕಾಲಿನ ಬಿಟ್ಟು ಅರ್ಧ ಚಂದ್ರಾಸನ. ವೀರಭದ್ರಾಸನ ಪ್ರಕಾರ 1 ರಿಂದ ಪ್ರಕಾರ 3 ನಾವು ಸುಲಭವಾಗಿ ಹೋಗ್ಬೋದು. ಗೊತ್ತಾಯ್ತಲ್ಲ? ನೋಡಿ ಒಂದ್ಸರಿ ನೋಡಿ. ಇಲ್ಲಿಂದ ಪ್ರಕಾರ 1 ಮಾಡ್ತೀವಿ, ಇಲ್ಲಿಂದ ಪ್ರಕಾರ 1 ತಿರ್ತೀವಿ, ಆಯ್ತಾ? ಅಲ್ಲಿ ನಿಧಾನ ಪ್ರಕಾರ 1 ಮಾಡಿದ್ವಿ, ಹೌದಾ? ಆಮೇಲೆ ನಿಧಾನ ನೋಡಿ ಈ ಕಡೆ ಕಾಲಿನಾನ ಮತ್ತೆ ವಾಪಸ್ ವಾಪಸ್ ಬಂದ್ಬಿಡು. ಅಂದ್ರೆ ಅಲ್ಲಿಂದ ಡೈರೆಕ್ಟ್ ಹೋಗ್ಬಿಡು, 1 ನಿಂದ 3 ಹೋಗ್ಬಿಡು. ಸರಿ ಮಾಡ್ಬೇಡ, ಏನಾಗ್ತದೆ ನೋಡ. ಎರಡನೇದು ಸುಸ್ತಾಗಿ, ಗೊತ್ತಾಯ್ತಲ್ಲ? ಸ್ವಲ್ಪ ಶರೀರ ಸುಸ್ತಾಗಿದೆ ನಿಮಗೆ, ಸ್ವಲ್ಪ ಹೀಗೆ ನಡೆದೋದ್ರು ಹೀಗೆ ನಡೆದೋಗ್ಬೇಕು. ಈಗಲೇ ಶವಾಸನ ಮಾಡೋದು ಬೇಕು ನಮಗೆ, ಆ ಥರ ಪರಿಸ್ಥಿತಿ ಅಲ್ವಾ? ಅದನ್ನ ಮಾಡ್ಸಲ್ಲ ನೆನಪಿಟ್ಕೊಂಡು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕ್ಲಾಸ್ ಇದೆ. ಈಗ ನಿಂತ್ಕೊಂಡು ಮಾಡೋದಿಲ್ಲ, ಮುಗಿದು. ಯಾಕೆ ನೋಡಿ, ನಿಂತ್ಕೊಂಡು ಮಾಡೋದ್ರಿಂದ ನಿಮಗೆಲ್ಲ ಸ್ವಲ್ಪ ಸುಸ್ತಾಗ್ತಿದೆಯಾ? ನಿಂತ್ಕೊಂಡು ಮಾಡೋದೇ ಬಹಳ ದೊಡ್ಡದಾಗಲ್ಲ. ನಿಂತ್ಕೊಂಡು ಮಾಡಿದ್ಮೇಲೆ ಅಷ್ಟೆಲ್ಲ ಬೆವರು ಬಂದಂದ್ರೆ ಕೆಳಗಡೆ ಕುತ್ಕೊಂಡ ಮೇಲೆ ಮಾಡೋದು ನಿಮ್ಗೆ ಬೆವರು ಬರಲ್ಲ. ಯಾಕೆಂದ್ರೆ ಕೆಳಗಡೆ ಕುತ್ಕೊಂಡು ಮಾಡೋದು ಅಷ್ಟೇನು ಶ್ರಮ ಇರಲಿಲ್ಲ. ಮಲ್ಕೊಂಡು ಮಾಡೋದು, ಹೊಟ್ಟೆ ಕೆಳಗೆ ಮಾಡೋದು, ಸೈಡ್ ಬೆಂಡಿಂಗ್ ಮಾಡೋದು, ಆ ಕಡೆ ಈ ಕಡೆ ಉತ್ರಾಸನ, ಈ ಥರದೆಲ್ಲ ಇರುತ್ತೆ. ಆದರೆ ಅದರಲ್ಲೂ ಕೂಡ ನಾವು ಸ್ವಲ್ಪ ಗಮನಿಸ್ಕೊಂಡು ಮಾಡಬೇಕು. ಸರಿ, ಈಗೆರಡು ಕಾಲನ ನೇರ ಮಾಡಿ, ಬದ್ಧ ಕೋನಾಸನ ಮಾಡಿ, ಪಾದ ಜೋಡಿಸಿ, ಬೆನ್ನು ನೇರ ಮಾಡಿ, ರೈಟ್ ಸೈಡ್ ಬೆಂಡಿಂಗ್, ಲೆಫ್ಟ್ ಸೈಡ್ ಬೆಂಡಿಂಗ್, ರೈಟ್ ಸೈಡ್ ಬೆಂಡಿಂಗ್, ಲೆಫ್ಟ್ ಸೈಡ್ ಬೆಂಡಿಂಗ್, ಈಗ ರೈಟ್ ಸೈಡ್ ಟ್ವಿಸ್ಟಿಂಗ್, ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ಬೆನ್ನೇರ ಮಾಡಿ, ವಾಪಸ್ ಹಾಗೆ ನಿಧಾನ ಟರ್ನ್, ಭುಜ ಹಿಂದಕ್ಕೆ ತಳ್ಳಿ, ವಾಪಸ್. ಈಗ ಪಾದ ಇಟ್ಕೊಳ್ಳಿ, ಸ್ವಲ್ಪ ಮುಂದೆ, ವಾಪಸ್, ಸ್ವಲ್ಪ ಮುಂದೆ, ವಾಪಸ್. ಈಗ ನಿಧಾನ ಸುತ್ತಿ, 1 2 3
एंटी क्लॉकवाइज 1 2 3 4 ಇಲ್ಲ ಸುತ್ತುದೇನನ್ನ ಏನ್ರಿ ಏನ್ ಸುತ್ತಬೇಕು ಈಗ ಸುತ್ತಿದೆ ಹೀಗೆ ಅಲ್ವಾ ಕೆಲವರು ಇಲ್ಲಿ ಸುತ್ತಾ ಇದೆ ಇಲ್ಲಿ ಸುತ್ತಾ ಇದೆ ಸ್ವಲ್ಪ ಕೂದಲು ಬಿಟ್ಬಿಟ್ಟಿದ್ರೆ ನಮಗೆ ಅವರೇ ಭಯಂಕರ ಕಾಣ್ತಾವ ಈಗ ಪಾದ ನಿಧಾನ ಮೇಲೆ ಹೀಗೆ ಸ್ವಲ್ಪ ಮುಂದ ಪಾಪ ಇನ್ನೊಂದು ಪಾದ ಮೇಲೆ ಮುಂಬಾ ಪಾಪ ಮತ್ತೆ ಬದ್ಧ ಕೋನಾಸನ ಸ್ವಲ್ಪ ಮುಂದೆ ಪಾಪ ಬಲಗಾಮಿ ಈಗ ಎಡ ಪಾದ ಹಾಗೆ ಗದ್ದಲು ಟಚ್ ಆಯ್ತಾ ಹಾಗೆ ಒಳಗೆ ಮಾಡಿ ಈ ತರ ಲಾಕ್ ಮಾಡಿ ಮೇಲೆ ಈ ತರ ಲಾಕ್ ಮಾಡಿದ್ರ ಸ್ವಲ್ಪ ಹಿಂದೆ ಶರೀರ ಕೆಳಗಡೆ ಕಾಲು ಹಾಗೆ ಎತ್ತಿ ಮೇಲೆ ಎತ್ತಿ ಮೇಲೆ ಎತ್ತಿ ಮೇಲೆ ಸ್ವಲ್ಪ ಎತ್ತಿ ಎತ್ತಿ ಇದು ಸ್ವಲ್ಪ ಎತ್ತಿ ವಾಪಸ್ ಮತ್ತೆ ಕಾಲು ಹಾಗೆ ಗದ್ದಲ್ ತಕ್ಷಣ ಈಗ ಕವರ್ ಮಾಡಿ ಗಟ್ಟಿ ಎಡವಿ ಸ್ವಲ್ಪ ಹಿಂದೆ ಕಾಲಿಟ್ಟಿ ಸ್ವಲ್ಪ ಎತ್ತಿ ಮೇಲೆ ಸ್ವಲ್ಪ ಎತ್ತಿ ಮೇಲೆ ಸ್ವಲ್ಪ ಮೇಲೆ ಟಚ್ ಮಾಡಿ ಹಾಗೆ ವಾಪಸ್ ಮತ್ತೆ ಕಾಲು ಮಡಿಸ್ಕೊಂಡು ಈಗ ಎಡಗಾಲ ಇಟ್ಕೊಂಡಿದ್ರೆ ಎಡಗಾಲ ಈಗ ಬಲಗಿವಿಗೆ ಟಚ್ ಮಾಡಬೇಕು ಬಲಗಿವಿಗೆ ಟಚ್ ಮಾಡಿ ಗಟ್ಟಿ ಹೇಳ್ಕೊಂಡು ಟಚ್ ಮಾಡಿ ವಾಪಸ್ ಗಟ್ಟಿ ಹೇಳ್ಕೊಳ್ಳಿ ನಿಧಾನಾಗಿ ಎಡಗಿವಿಗೆ ಟಚ್ ಮಾಡಿ ವಾಪಸ್ ಬನ್ನಿ ಮುಖ ತಿರ್ಸಬಾರ್ದು ಮುಖ ಎದುರುಗಡೆಗೆ ಅದೇ ನಿಮ್ಗೆ ಅಭ್ಯಾಸ ಆಗಿದೆ ಬಂಗಾರ ಮತ್ತೆ ಇನ್ನೊಬ್ರು ಹೇಳಿದ್ ಕೇಳಿ ಅಲ್ವಾ ಯಾರು ಏನೋ ಅರ್ಧ ಬಂದ್ಕೊಂಡು ಈಗ ಹಾಗೆ ಮೇಲೆ ಈ ಪಾದವನ್ನ ತಲೆ ಮೇಲೆ ಇಟ್ಕೋಬೇಕು ಮತ್ತೆ ನೇರಕ್ಕೆ ಪಾದ ಇಟ್ಟು ಪಾಪ ಈಗ ನೋಡಿ ಹೀಗೆರಡು ಕೈ ನಮಸ್ಕಾರ ಪಾದ ಇರಿಸಿದ ಹಿಂದುಗಡೆ ಹೋಗ್ಬೇಕೀಗ ಹಿಂದುಗಡೆ ಹೋಗಿ ಬರ್ಬೇಕು ಹಿಂದುಗಡೆ ಹೋಗಿ ನೋಡಿ ಈ ಕೈಯ ಎರಡು ಅದು ಹಿಂದುಗಡೆ ಟಚ್ ಮಾಡಿ ಬರ್ಬೇಕು ನೀವು ಮತ್ತೆ ಅಲ್ಲಿ ಇರುವಾಗಲೇ ಇಲ್ಲಿ ಬರ್ತಾರಂತ ಜಾಗ ಅಷ್ಟೊಂದು ಜಾಗ ಖಾಲಿ ಮಾಡಬೇಕು ಮತ್ತೆ ಅವ್ರು ವಾಪಸ್ ಬರೋದ್ರೊಳಗೆ ನೀವು ಬರಬೇಕು ಅದು ಇದ್ಯಾವುದು ಆಯ್ತಾ ನೋಡಿ ಒಂದ್ಸರಿ ತೋರಿಸ್ತೀನಿ ಹೀಗಿದೆಯಲ್ಲ ಹೇಳಿ ನಾನು ಹೋಗ್ಬೇಕು ಆವಾಗಿದೆ ಮತ್ತೆ ಮಾಡಿ ಅವಕಾಶ ಮಾಡಿ ಇನ್ನೊಂದು ಕಾಲ್ ಮಾಡಿ ಹೋಗಿ ಹೇಗಿದೆ ವಾಪಸ್ ಅದೇ ಜಾಗಕ್ಕೆ ವಾಪಸ್ ಬರೋ ಇನ್ನೊಂದ್ಸರಿ ಕಣ್ಣ ಕಾಲ್ ಮಾಡಿಸ್ಕೊಳ್ಳಿ ಈಗ ಒಂದು ಕೆಲಸ ಮಾಡಿ ನಿಧಾನ ಓದಿಲ್ಲ ಸ್ವಲ್ಪ ಫೋರ್ಸ್ ಅಲ್ಲಿ ಹೋಗ್ಬೇಕು ನಿಮ್ಗೆ ಗೊತ್ತಿಲ್ಲದೆ ಹೋಗಿ ನಿಮ್ಮ ಕೈ ಟಚ್ ಹಾಕಬೇಕು ಪವನಮುಕ್ತಾಸನ ಟೈಪ್ ಹೋಗಿ ಎಕ್ಸೇಲ್ ವಾಪಸ್ ಬನ್ನಿ ವೆರಿ ಗುಡ್ ನೋಡಿ ಗೊತ್ತಲ್ವಾ ಮತ್ತೆ ಇನ್ನೊಂದು ಸ್ವಲ್ಪ ಮಾಡಿ ಎಕ್ಸೇಲ್ ಹಿಂಗಿಲ್ವಾ ಅಂತಲ್ವಾ ಗುಡ್ ಏನೇ ಆಗಲಿ ಆಗ್ಲಿಲ್ಲ ಅಂತ ಸುಮ್ಮನೆ ಆಗ್ಲಿಲ್ಲ ಅಂತ ಹೇಳಕ್ ಹೋಗ್ಬೇಡಿ ನಾವು ವರ್ಕ್ ಆಗ್ಬೋದು ಈಗ ಮತ್ತೆ ಬರ್ತಾರೆ ರೈಟ್ ಸೈಡ್ ಒಮ್ಮೆ ಬೆಂಡಿಂಗ್
ಲೆಫ್ಟ್ ಸೈಡ್ ಬೆಂಡ್ ಮಾಡಿ, ಹಾಗೆ ಮತ್ತೊಮ್ಮೆ ರೈಟ್ ಸೈಡ್ ಟ್ವಿಸ್ಟ್ ಮಾಡಿ, ಟರ್ನ್ ಮಾಡಿ, ಬೆನ್ನೇನ ಮಾಡಿ ಟ್ವಿಸ್ಟಿಂಗ್, ವಾಪಸ್ ಮತ್ತೆ ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ವಾಪಸ್ ಕಾಲು ಸರಿ ಮಾಡಿ. ಈಗ ಹಾಗೆ ಮಾಡಿ, ತಲೆ ಮುಂದೆ ಹಾಗೆ ತಲೆ ಮುಂದೆ ನೋಡ್ತಾ ಇದೆ, ಮುಂದೆ ಬೆನ್ನು ಹಿಡ ಮಾಡಿ, ಹಾಗೆ ವಾಪಸ್ ಬನ್ನಿ, ಕಾಲು ಸ್ವಲ್ಪ ಅಗ್ರ ತಗೊಳ್ಳಿ. ಈಗ ಮತ್ತೆ ನಾನು ಮುಂದಾಗಿ ಎರಡೂ ಮೊಣಕೈಯಿಂದ ಕಾಫ್ ಮಸಲ್ಸ್ ಅನ್ನ ಪುಷ್ ಮಾಡಿ, ಡೀಪ್ ಬ್ರೀತಿಂಗ್ ಮಾಡಿ, ದೀರ್ಘ ಉಸಿರಾಟ, ಹಾಗೆ ಮುಂದೆ ಬಾರ್ಕೊಂಡೇ ಇರಿ, ಮುಂದೆ ನೋಡ್ತಾ ಇರಿ, ಮುಂದೆ ನೋಡಿ, ಮುಂದೆ ಆಯ್ತಾ. ಈಗ ಎರಡು ಪಾದವನ್ನ ಒಂದು ಕೈಯಲ್ಲಿ ಅಂದ್ರೆ ಎಡಗೈ ಇಟ್ಕೊಳ್ಳಿ, ಬಲಗೈ ಮುಂದೆ ಮಾಡಿ, ಮುಂದೆ ಮುಂದೆ ನೀರ ಹಾಗೆ. ಈಗ ಎಡಗೈ ಚಾರ್ಜ್ ಮುಂದೆ ಡೀಪ್ ಬ್ರೀದಿಂಗ್ ಮಾಡಿ. ಈಗ ಹಾಗೆ ಎರಡು ಕೈ ಮುಂದೆ, ಪಾದ ಓಪನ್ ಮಾಡಬೇಕು, ಹಾಗೆ ಸ್ವಲ್ಪ ಕೆಳಗೆ ಬೆನ್ನು ಹಳ್ಳ ಮಾಡಿ, ಪಾದ ಓಪನ್ ಮಾಡಿ, ನೋಡಿ ಸ್ವಲ್ಪ ಕೆಳಗೆ ಕೈ ಪ್ರೆಸ್ ಮಾಡ್ತಾ ಇದೆ. ಈಗ ಹಾಗೆ ಕೈ ಅಲ್ಲೇ ಇರಬೇಕು, ಕೈ ಮಡಿಸ್ಕೊಂಡು ನಿಮ್ಮ ಪಾದದ ಬೆರಳನ್ನು ಇಟ್ಕೊಂಡಿರಿ, ಪೂರ್ಣ ತಲೆ ಮೊಣಕೈಯನ್ನು ಪ್ರೆಸ್ ಮಾಡ್ತಾ ಹಾಗೆ ಕೆಳಗೆ ತಲೆ ಟಚ್ ಮಾಡಿ, ಹಣೆ ಟಚ್ ಮಾಡಿ. ಬನ್ನಿ ನಿಧಾನಕ್ಕೆ ವಾಪಸ್ ಕಾಲಿನ ಮೇಲೆ ತಗೊಂಡು ಮುಂದೆ ಸ್ಟಾರ್ಟ್. ನೇರ ರೈಟ್ ಲೆಗ್ ಅಪ್, ಕೈ ಲೆಫ್ಟ್ ಸೈಡ್ ನಿಧಾನ ಟ್ವಿಸ್ಟಿಂಗ್, ಹಾಗೆ ಕಾಲು ನೇರ ಮಾಡಿ, ಎರಡು ಕಾಲು ನೇರ ಮಾಡಿ, ವಾಪಸ್ ಚೇಂಜ್, ಎಕ್ಸ್ಹೇಲ್, ಕಾಲು ನೇರ ಮಾಡಿ, ಸ್ಟ್ರೇಟ್, ಎರಡು ಕೈ ನೇರ ಮಾಡಿ, ಎಕ್ಸಿ ಟಚ್ ಮಾಡಿ, ಹಾಗೆ ವಾಪಸ್ ಬನ್ನಿ, ಕಾಲು ಮಾಡಿಕೊಳ್ಳಿ, ಹಾಗೆ ಕೈ ಸಪೋರ್ಟ್, ಎಲ್ಬೋ ಸಪೋರ್ಟ್, ಕಾಲು ಹತ್ತಿರ ತಗೊಳ್ಳಿ, ಕಾಲು ನಿಧಾನ ಹಾಗೆ ನೇರ, ಹಾಗೆ ನಿಧಾನ ಮಲ್ಕೊಳ್ಳಿ, ಎರಡು ಕೈ ಹಿಂದಕ್ಕೆ, ಪಾದ ಟಚ್ ಮಾಡ್ತಾ ಇರಬೇಕು, ಟಚ್ ಮಾಡ್ತಾ ಇರಿ, ಕಾಲು ನೇರ ಮಾಡಿ, ಪಾದದ ಒಳಂಚನ್ನ ಪ್ರೆಸ್ ಮಾಡ್ತಾ ಇರಬೇಕು, ಕಾಲು ನಿಧಾನ ಬೆಂಡ್ ಮಾಡಿಕೊಳ್ಳಿ, ಬಲಗೈ ನೇರ ಮಾಡಿ, ರೈಟ್ ಹ್ಯಾಂಡ್ ಶೋಲ್ಡರ್ ಲೆವೆಲ್ ನೇರ ಮಾಡಿ, ಎಲ್ಲರೂ ರೈಟ್ ಸೈಡ್ ಟರ್ನ್ ಆಗಬೇಕು, ರೈಟ್ ಸೈಡ್ ಟರ್ನ್, ಕಾಲು ಬೆಂಡ್ ಮಾಡ್ಕೊಂಡೇ ಇರಬೇಕು. ಮತ್ತೆ ವಾಪಸ್ ಪಾದ ಮೇಲೆತ್ತಿ, ಪಾದ ಹಿಂದೆ ಹೋಗಬಾರ್ದು, ಪಾದ ಸ್ವಲ್ಪ ಮೇಲೆತ್ತಿ, ಮೊಣಕಾಲ ಮೇಲೆತ್ತಿ ಸ್ವಲ್ಪ. ಈಗ ಎರಡು ಕೈ ನೇರ, ಈಗ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಲೆವೆಲ್, ಹಾಗೆ ಈಗ ಕಾಲು ಬೆಂಡ್ ಮಾಡ್ಕೊಂಡೇ ಲೆಫ್ಟ್ ಸೈಡ್, ಬೆಂಡ್ ಮಾಡ್ಕೊಂಡೇ ಲೆಫ್ಟ್ ಸೈಡ್, ಮತ್ತೆ ನಿಧಾನ ಹಾಗೆ ಕಾಲು ಬೆಂಡ್ ಮಾಡಿಕೊಂಡೆ ರೈಟ್ ಸೈಡ್ ಬನ್ನಿ. ಈಗ ರೈಟ್ ಎಲ್ಬೋ ರೈಟ್, ಎಡಗೈ ಮೇಲೆ ತಗೊಳ್ಳಿ, ಬಲಗೈ
ಭುಜದ ನೇರ ಆಯ್ತಾ. ಈಗ ನಿಧಾನ ರೈಟ್ ಸೈಡ್ ತಗೊಳ್ಳಿ ಕಾಲು, ರೈಟ್ ಸೈಡ್. ಈಗ ಸ್ಟೆಪ್ ಬೈ ಸ್ಟೆಪ್ ಕಾಲನ್ನು ನೇರ ಮಾಡಬೇಕು. ಜಠರ ಪರಿವರ್ತನಾಸನ. ಕಾಲು ನೇರ, ಮತ್ತೆ ಕಾಲು ಬೆಂಡ್ ಮಾಡಿಕೊಂಡು ನಿಧಾನ ವಾಪಸ್. ಮತ್ತೆ ರೈಟ್ ಹ್ಯಾಂಡ್ ಆಫ್, ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಲೆವೆಲ್. ಈಗ ಲೆಫ್ಟ್ ಸೈಡ್ ನಿಧಾನ ಟರ್ನ್. ಹಾಗೆ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರೈಟ್ ಮಾಡಿ ಕಾಲು, ಕಾಲು ನೇರ ಮಾಡಿ. ಹೇಳ್ಕೊಡಿ, ನೇರ ಮಾಡಿ. ನಿಮ್ಮ ಕೈ ಹಸ್ತದ ಮೇಲೆ ಬರಬೇಕು, ಪಾದ. ಮತ್ತೆ ನಿಧಾನ ಕಾಲು ಬೆಂಡ್ ಮಾಡಿಕೊಡಿ. ಹಾಗೆ ವಾಪಸ್ ಕೆಳಗೆ, ಪಾದ ಕೆಳಗೆ, ರಿಲ್ಯಾಕ್ಸ್. ಹಾಗೆ ಸ್ವಲ್ಪ ಈಗ ಬಲ ಪಾದದ ಹೆಬ್ಬೆರಳನ್ನು ಇಟ್ಕೊಳ್ಳಿ, ಕೆಳಗಡೆ ಕಾಲು ನೀರು. ರೈಟ್ ಸೈಡ್ ಬೆಂಡ್ ಮಾಡಿಕೊಂಡೆ, ರೈಟ್ ಸೈಡ್ ಆಯ್ತಾ. ಲೆಫ್ಟ್ ಹ್ಯಾಂಡ್ ಅಪ್, ಎಡಗೈ ನೀರನ್ನು. ಹಾಗೆ ರೈಟ್ ಸೈಡ್ ತಗೊಳ್ತಾ ನಿಧಾನ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕಾಲು ನೀರ ನೇರ ಮಾಡಿ. ಕಾಲು ಸ್ಟ್ರೈಟ್ ನೇರ ಮಾಡಿ. ಎಡಕಾಲಿಗೆ ಟಚ್ ಮಾಡಿ, ಕೆಳಗಡೆ ಕಾಲು ನೇರ ಮಾಡಿ, ಸ್ಟ್ರೈಟ್ ಮಾಡಿ. ಪಾದಾಂಗುಷ್ಟಾಸನ. ಕಾಲು ಬೆಂಡ್ ಮಾಡಿ, ಹಾಗೆ ವಾಪಸ್ ಚೇಂಜ್. ಎಡಪಾದ ಹೆಬ್ಬೆರಳನ್ನು ಇಟ್ಟು ರೈಟ್ ಹ್ಯಾಂಡ್ ಅಪ್. ಹಾಗೆ ಸ್ಲೋಲಿ ಲೆಫ್ಟ್ ಸೈಡ್ ತಗೊಂಡೋಗಿ ಕಾಲನ್ನು ನಿಧಾನ ನೇರ ಸ್ಟ್ರೈಟ್ ಮಾಡಿ. ಕೆಳಗಡೆ ಕಾಲು ನೇರ ಇದೆ, ಸ್ಟ್ರೈಟ್ ಮಾಡಿ. ಎಳಿತಾ ಇದೆ, ಪೂರ್ಣ ಟಚ್ ಮಾಡಿ. ಕೈ ಮೇಲೆ ಎಳಿತಾ ಇರಬೇಕು. ಕೆಳಗಡೆ ಕಾಲು ನೇರ ಮಾಡಿ. ಹೆಬ್ಬೆರಳನ್ನು ಗಟ್ಟಿಗೆ ಇಟ್ಕೊಳ್ಳಿ. ಕಾಲು ಟಚ್ ಮಾಡ್ತಾ ಇದೆ. ನಿಧಾನ ಕಾಲು ಬೆಂಡ್ ಮಾಡಿ, ಹಾಗೆ ವಾಪಸ್ ಕಾಲು ಬೆಂಡ್ ಮಾಡಿಕೊಳ್ಳಿ. ಹಾಗೆ ಡೀಪ್ ಬ್ರೀತಿಂಗ್ ಮಾಡಿ. ಈಗ ಪರಿವೃತ್ತ ಸುತ್ತ ಪಾದಾನುಷ್ಠಾಸನ ಮಾಡಬೇಕು. ಬಲಪಾದದ ಹೆಬ್ಬೆರಳನ್ನ ಎಡಗೈಲಿ, ಕಾಲಿಂದ ಇಲ್ಲಿ ಕೆಳಗಡೆ ಕಾಲು. ನಿಧಾನ ಲೆಫ್ಟ್ ಸೈಡ್ ತಗೊಂಡೋಗಿ, ಅಲ್ಲಿ ಎಡಪಾದವನ್ನು ತಿರುಗಿಸ್ಕೊಳ್ಬೇಕು. ಪಾದದ ಹೊರ ಅಂಚು ಲೇಖಿಸಬೇಕು. ನಿಧಾನ ಬಲಗೈ ಭುಜದ ನೇರ ಚಾಚಿ, ನೇರ ಟಚ್ ಮಾಡ್ತಾ ಇರ್ಬೇಕು. ನೇರ ಕ್ರಾಸ್. ಹಾಗೆ ವಾಪಸ್ ಕೆಳಗೆ ಚೇಂಜ್. ಹಾಗೆ ಎಡಪಾದ ಹೆಬ್ಬೆರಳನ್ನು ಇಟ್ಕೊಳ್ಳಿ, ಬಲಗೈ ನಿಧಾನ ಹಾಗೆ ಮಾಡಿ. ರೈಟ್ ಸೈಡ್ ಕ್ರಾಸ್ ಮಾಡಿ, ಕ್ರಾಸ್ ಮಾಡಿ ಸ್ಟ್ರೈಟ್ ಮಾಡಿ. ಕೈ ಭುಜದ ನೇರ ಕೆಳಗೆ ಇರಿಸಿ, ನೇರ ಮಾಡಿ. ಪಾದ ಸೀದ, ಪಾದ ಸೀದ ಮಾಡಿ. ಎಳಿರಿ, ಚೆನ್ನಾಗಿ ಟಚ್ ಮಾಡ್ತಾ ಇದೆ. ನೇರ ಮಾಡಿ. ಹಾಗೆ ನಿಧಾನ ಕಾಲು ಬೆಂಡ್ ಮಾಡಿ, ವಾಪಸ್ ಎರಡೂ ಕಾಲನ್ನು ನಿಮ್ಮ ಕಡೆ ಬಳಸ್ತೀವಿ. ಗಟ್ಟಿಗಳು ಕೊಡಿ.
ನಾವು ಮಾಡಿರುವಂಥ ಆಸನಗಳು ಈಗ ಒಂದು ಜಠರ ಪರಿವರ್ತನಾಸನ, ಅದಕ್ಕಿಂತ ಮುಂಚೆ ಬದ್ಧಕೋನಾಸನ ಮಾಡಿ. ಬದ್ಧಕೋನಾಸನದಲ್ಲಿ ಸ್ವಲ್ಪ ನಾವು ಬದ್ಧಕೋನಾಸನದ ಆಸನವನ್ನು ಪೂರ್ಣ ಮಾಡಿದ್ವಿ ಅಲ್ವಾ? ಕಾಲಿಟ್ಕೊಂಡು ಮುಂದುಗಡೆ ಬಾಗಿಲು ಬದ್ಧಕೋನಾಸನ ಕಂಪ್ಲೀಟ್ ಆಯಿತು. ಅದಾದ್ಮೇಲೆ ನಾವು ಜಠರ ಪರಿವರ್ತನಾಸನ ಮಾಡಿದ್ವಿ. ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ. ಕಾಲು ಮಡಿಸ್ಕೊಂಡು ಮೊದಲು ಹಾಗೇ ಬಾಗುದು, ಆ ಕಡೆ ಈ ಕಡೆ ತಿರುಗುದು, ಆಮೇಲೆ ಕಾಲು ನಿಧಾನ ಸ್ಟ್ರೈಟ್ ಮಾಡೋದು. ಈ ತರ ಕಾಲು ನೇರ ಮಾಡಿದಾಗ ನಮ್ಮ ಪಾದ ಕೈ ಹಸ್ತದ ಮೇಲೆ ಬರಬೇಕು. ಆವಾಗ ಕರೆಕ್ಟ್ ಆಗಿ ಒಂದು ಟ್ವಿಸ್ಟಿಂಗ್ ಆಗುತ್ತೆ. ಅದಾದ್ಮೇಲೆ ಸುಪ್ತ ಪಾದಾನುಷ್ಠಾಸನ ಮಾಡಿದ್ವಿ. ಮಲ್ಕೊಂಡು ಪಾದದ ಹೆಬ್ಬೆರಳನ್ನು ಹಿಡ್ಕೊಂಡು ಪಾರ್ಶ್ವ ಮಾಡಿದ್ವಿ. ಆಮೇಲೆ ಪರಿವೃತ್ತ ಮಾಡಿದ್ವಿ. ಇದೆಲ್ಲದರ ಲಾಭ ಏನು ಅಂದ್ರೆ, ಬದ್ಧಕೋನಾಸನ ಲಾಭ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಸ್ತ್ರೀ ಪುರುಷರಿಗೆ ವರದಾನವಾಗಿರುವ ಆಸನ. ಹಾಗೆಯೇ ಮೂತ್ರಕೋಶದ ಕಾರ್ಯವನ್ನು ಸುಗಮಗೊಳಿಸುವಂತ ಆಸನ. ತುಂಬಾ ಕೆಮ್ಮು ಇದ್ರೆ ಆ ಸ್ಥಿತಿಯಲ್ಲಿ ಸ್ವಲ್ಪ ಕೂತ್ಕೋಬೇಕು. ಸುಪ್ತ ಬದ್ಧಕೋನಾಸನ ಮಾಡಬಹುದು. ಪ್ರೆಗ್ನೆಂಟ್ ಇದ್ದಂತ ಅವರಿಗೆ ತುಂಬಾ ಉಪಯುಕ್ತವಾದಂತ ಆಸನ. ಮುಂದುಗಡೆ ಬಾರಬಾರ್ದು, ಕೂತ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಹಿಂದ್ಗಡೆ ಸಪೋರ್ಟ್ ತಗೊಂಡು ಹಾಗೆ ಮಲಗಿಸ್ಬೋದು. ಬೂಟ್ರ ಸಪೋರ್ಟ್ ತಗೊಂಡು ಅವರಿಗೆ ಸುಪ್ತ ಬದ್ಧಕೋನಾಸನ ಮಾಡಿಸ್ಬೋದು. ಹಾಗೆಯೇ ಇನ್ನೊಂದು ಆಸನ ನಾವು ಮಾಡಿರೋದು ಜಠರ ಪರಿವರ್ತನಾಸನ. ಜಠರಾಗ್ನಿಯ ಕಾರ್ಯವನ್ನ ಇಂಪ್ರೂವ್ ಮಾಡುವಂಥದ್ದು, ಅಗ್ನಿಯ ಕಾರ್ಯವನ್ನ ಇಂಪ್ರೂವ್ ಮಾಡುವಂಥದ್ದು ಮತ್ತು ಹೊಟ್ಟೆಯಲ್ಲಿರುವ ಫ್ಯಾಟ್, ಸೈಡ್ ಇರುವಂತಹ ಫ್ಯಾಟ್ ಅನ್ನ ಕಡಿಮೆ ಮಾಡುವಂತಹ ಆಸನ ಜಠರ ಪರಿವರ್ತನಾಸನ. ದೊಡ್ಡ ಕರಳು ಮತ್ತು ಸಣ್ಣ ಕರಳಿನ ಕಾರ್ಯವನ್ನ ಇಂಪ್ರೂವ್ಮೆಂಟ್ ಮಾಡೋದು. ಇದು ಜಠರ ಪರಿವರ್ತನಾಸನದ ಲಾಭ. ಮೂರನೇದು ಸುಪ್ತ ಪಾದಾನುಷ್ಠಾಸನದ ಲಾಭ ಏನು ಅಂದ್ರೆ, ನಮ್ಮ ಕಾಲಿನ ನರಗಳಿಗೆ ಭದ್ರತೆಯನ್ನು ಕೊಡುವಂತ, ಅದರ ಸುರಕ್ಷತೆಗೆ ಸಂಬಂಧಪಟ್ಟಂತ, ನರ ವೀಕ್ ಆಗದಂತೆ ತಡೆಯುವಂತ, ವೆರಿಕೋಸ್ ಪ್ರಾಬ್ಲಮ್ ಇರುವವರಿಗೆ ಮತ್ತು ಸಯಟಿಕಾ ಪ್ರಾಬ್ಲಮ್ ಇರುವವರಿಗೆ ತುಂಬಾ ಉಪಯುಕ್ತವಾದಂತ ಆಸನ ಸುಪ್ತ ಪಾದಾನುಷ್ಠಾಸನ, ಪರಿವೃತ್ತ ಸುಪ್ತ ಪಾದಾನುಷ್ಠಾಸನ. ಎರಡೂ ಕೂಡ ಅಲ್ಲಿ ಕೂಡ ಪರಿವೃತ್ತ ಸುಪ್ತ ಪಾದಾನುಷ್ಠಾಸನದಲ್ಲಿ ಯಾರಿಗೆ ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಇದೆ ಅವರಿಗೆ ಉಪಯುಕ್ತವಾದಂತ. ಹೀಗೆ ಆಸನಗಳು ಮಾಡುವಂಥದ್ದು ಮತ್ತು ಅದರ ಲಾಭ ಪಡೆಯುವಂಥದ್ದು, ಇದು ಕೂಡ ಅಲ್ಲ. ಈಗ ಮಕರಾಸನ. ತಗೊಳ್ಳಿ, ಎರಡೂ ಪಾದ ಜೋಡಿಸಿ ತಲೆ ಇದೆ ಮುಂದೆ ಜೋಡಿಸಿ, ಕೈ ಪ್ರೆಸ್ ಮಾಡ್ತಾ ಸ್ವಲ್ಪ ಮುಂದಾಗಿ. ಈಗ ಎರಡೂ ಕಾಲು ಸ್ವಲ್ಪ ಜಾಸ್ತಿ ಹಿಮ್ಮಡ. ಈಗ ಎಡಗಾಲು ಹಾಗೆ ಬರ್ತದೆ, ವಾಪಸ್ ರೈಟ್ ಲೆಗ್ ಅಪ್, ವಾಪಸ್. ಇವತ್ತು ನಾವು ಪಾರ್ಶ್ವ ಧನುರಾಸನದ ಅಭ್ಯಾಸ ಮಾಡೋಣ. ಪಾರ್ಶ್ವ ಧನುರಾಸನ. ಈ ಎರಡು ಕಾಲನ್ನು ಮಡಿಸಿಕೊಂಡು ಹೀಕೊಳ್ಳಿ. ಮೊದಲು ಧನುರಾಸನ ಮಾಡಬೇಕು. ಈಗ ಧನುರಾಸನ, ಪಾರ್ಶ್ವ, ಹಾಗೆ ರೈಟ್ ಸೈಡ್, ಹಾಗೆ ಲೆಫ್ಟ್ ಸೈಡ್, ಮತ್ತೆ ರೈಟ್, ಮತ್ತೆ ಲೆಫ್ಟ್, ಮತ್ತೆ ಸೀದಾ. ಹಾಗೆ ಮುಂದೆ ನೋಡಿ, ರಿಲ್ಯಾಕ್ಸ್. ಹೇಗೆ
ಈಗ ಪಾರ್ಶ್ವ ಧನುರಾಸನ ಮಾಡುವ ಧನುರಾಸನದ ಸ್ಥಿತಿ ವ್ಯತ್ಯಾಸ ಆಗುವ ನಾವು ಈಗ ಮಾಡಿಬಿಟ್ಟು ಇಲ್ಲಿಂದ ಕಾಲಿಟ್ಕೊಂಡು ನಿಧಾನ ಮಾಡ್ತೀವಿ ನೋಡಿ ಪಾರ್ಶ್ವ ಧನುರಾಸನ ಹೀಗಲ್ಲ ಮೊದಲೇನ್ ಮಾಡಬೇಕು ಧನುರಾಸನ ಮಾಡಬೇಕು ಆಮೇಲೆ ಹಿಡಿಸ್ಬೇಕು ಈ ಸ್ಥಿತಿ ಹೀಗೆ ಇರ್ಬೇಕು ಮತ್ತೆ ಪಕ್ಕದ ಹೋದಾಗ ಕೂಡ ಈ ಸ್ಥಿತಿ ಹಾಗೆ ಮೇಂಟೈನ್ ಮಾಡಬೇಕು ಚೆನ್ನಾಗಿ ಟಚ್ ಮಾಡಬೇಕು ಇಲ್ಲಿ ಜಾಗ ಇಲ್ಲ ಅಂತ ಮಾಡಿಲ್ಲ ನೀವು ಅಷ್ಟೇ ಮತ್ತೆ ಅರ್ಥ ಮಾಡಬೇಕು ಸಣ್ಣದು ಮಾಡಿದ್ರು ಅದನ್ನು ಮತ್ತೆ ಕಾಪಿ ಹೊಡಿಬೇಕು ಇವಾಗ ಯೋಗಾಸನದಲ್ಲಿ ಹಾಗೆ ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ ತಲೆ ತೋರಿಸ್ಕೊಂಡ್ರು ಅದೊಂದು ವಾರ್ಮಪ್ ಇರ್ಬೋದು ಅಂತ ಅಲ್ವಾ ಕಾಲು ಮಾಡಿಸ್ಕೊಳ್ಳೀಗ ಈಗ ಬಲಗಾಲ ಬಲಗಾಲ ಒಮ್ಮೆ ಬಲಕ್ಕೆ ನಿಧಾನ ಟರ್ನ್ ರೈಟ್ ಸೈಡ್ ಟ್ವಿಸ್ಟಿಂಗ್ ಟರ್ನ್ ಮಾಡಿ ಭುಜ ಹಿಂದ ತಳಿ ಎದೆ ಸ್ವಲ್ಪ ಹಿಟ್ ವಾಪಸ್ ಮತ್ತೆ ಚೇಂಜ್ ನಿಧಾನ ಟರ್ನ್ ಇನ್ನು ಸ್ವಲ್ಪ ಟರ್ನ್ ಮಾಡಿ ಭುಜ ಹಿಂದ ತಳಿ ವಾಪಸ್ ಮತ್ತೆ ರೈಟ್ ಸೈಡ್ ಬೆಂಡ್ ಮಾಡಿ ಹಾಗೆ ಕಾಲು ಮಾಡಿಸಿ ಆಯ್ತಾ ಕೈ ಕೊಡಿ ನಿಧಾನ ಟ್ವಿಸ್ಟಿಂಗ್ ರೈಟ್ ಸೈಡ್ ಟರ್ನ್ ಮಾಡಿ ಎದೆ ಎತ್ತಬೇಕು ನೇರ ಮಾಡಬೇಕು ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಸ್ವಲ್ಪ ಟರ್ನ್ ಮಾಡಿ ಮೊಣ ಕೈಯಿಂದ ಕಾಲಿಗೆ ಪ್ರೆಸ್ ಮಾಡಬೇಕು ಕಾಲಿಂದ ಕೈ ಪ್ರೆಸ್ ಮಾಡಬೇಕು ಎದೆ ಹಾಗೆ ವಾಪಸ್ ಬನ್ನಿ ಚೇಂಜ್ ನಿಧಾನ ಕೈಯನ್ನು ಪ್ರೆಸ್ ಮಾಡಿ ಲಿಫ್ಟ್ ಮಾಡಿ ಎದೆ ನೇರ ಮಾಡಬೇಕು ಹಿಡಿಸಬೇಕು ವಾಪಸ್ ಕಾಲ್ ಬೆಂಡ್ ಮಾಡಿ ಹಾಗೆ ಪಾದ ಮೇಲೆ ಹೀಗೆ ಒಂದ್ರ ಮೇಲೆ ಒಂದು ಬಲಗಾಲು ಕೆಳಗಿರ್ಬೇಕು ಎಡಗಾಲು ಈಗ ನಿಧಾನ ಕೈ ಹಿಂದ ಸಿಗುತ್ತ ನೋಡಿ ಹಿಂದ್ಗಡೆ ಸುತ್ತರೆ ಸಿಗ್ತಾ ಬೆನ್ ನೇರ ಮಾಡಿ ನಿಧಾನ ಟರ್ನ್ ಮಾಡಿ ರೈಟ್ ಸೈಡ್ ಟ್ವಿಸ್ಟಿಂಗ್ ಬೆನ್ ನೇರ ಮಾಡಬೇಕು ತಿರುಗಬೇಕು ವಾಪಸ್ ಬನ್ನಿ ಚೇಂಜ್ ಹಾಗೆ ನಿಧಾನ ಬೆನ್ ನೇರ ಮಾಡಿ ಭುಜ ಹಿಂದ ಸ್ಟ್ರೈಟ್ ಸ್ವಲ್ಪ ನೇರ ಮಾಡಬೇಕು ಭುಜ ಹಿಂದ ವಾಪಸ್ ಬನ್ನಿ ರಿಲ್ಯಾಕ್ಸ್ ಮತ್ತೆ ಬಲಗಾಲ ಹೀಗೆ ದೂರ ಈಗ ಕೈ ಒಳಗಡೆ ಹಾಗೆ ಒಳಗಡೆ ದೂರ ಸ್ವಲ್ಪ ಹಾಗೆ ತಿರ್ಸ್ಕೊಳ್ಳಿ ಈಗ ನೋಡಿ ಮುಟ್ತಾ ನೋಡಿ ಕೈ ಬಂದ ಮುಟ್ತಾ ಈಗ ಅವಾಗ ಸಿಗದೆ ಸಿಗ್ಬೇಕಲ್ಲ ಒಳಗಡೆ ಒಳದಾರಿ ದೀಪಾವಳಿ ಆ ಕೈ ಈ ಕೈ ಹಾಕಿ ಒಳಗೆ ಹಾಗೆ ಒಳಗೆ ತಿರ್ಸ್ಕೊಳ್ಳಿ ಕೈ ಹಾಗೆ ಹೋಗಿ ಸ್ವಲ್ಪ ಕೆಳಗೆ ಮುಟ್ಟಿದ್ರೆ ಸಾಕು ಹೋಗಿ ಈಗ ಕೈ ತಿರ್ಸ್ಕೊಳ್ಬೇಕು ಟರ್ನ್ ಮಾಡಿ ಈಗ ತಿರ್ಸ್ಕೊಳ್ಬೇಕು ಕೈ ಕೈ ತೆಗಿಬೇಕು ಮಾಡಿ ಈಗ ಬನ್ನಿ ಇನ್ನೊಂದು ಕಡೆ ಹಾಗೆ ಈಗ ಮರೀಚಾಸನ ಹೇಗೆ ಎಡಗಾಲ
ಹಾಗೆ ಸುತ್ತಿ ಎಡಗೈಯನ್ನ ಬಳಸಿ ಹಾಗೇ ನೇರ ಟಾರ್ ಭುಜ ಹಿಂದ ತಳದೆ ಬೆನ್ನೇರ ಮಾಡಿ ವಾಪಸ್ ಬನ್ನಿ ಹಾಗೆ ನೋಡಿ ಮುಂದಕ್ಕೆ ತಗೊಳ್ಳಿ ಮುಂದೆ ಮುಂದಕ್ಕೆ ತಗೊಂಡು ನಿಧಾನಕ್ಕೆ ಎದುರಿಸಬೇಕು ಹಾಗೆ ನೇರ ರೈಟ್ ಬಟನ್ ಪ್ರೆಸ್ ಮಾಡಬೇಕು ಟರ್ನ್ ಮಾಡಬೇಕು ಬೆನ್ನೇರ ಮಾಡಿ ಟರ್ನ್ ಮಾಡಬೇಕು ವಾಪಸ್ ಬನ್ನಿ ಬಲಗಾಲ ನಡೆಸಿಕೊಳ್ಳಿ ಹಾಗೆ ಈಗ ರೈಟ್ ಹ್ಯಾಂಡ್ ಅಪ್ ಹಾಗೆ ಮುಂದಕ್ಕೆ ಹಿಮ್ಮಡಲ್ಲಿ ನೋಡಿ ಜಾನುಶೀರ್ಷಾಸನ ವಾಪಸ್ ಬನ್ನಿ ಕೈ ಎತ್ತಿ ಮೇಲೆ ಲೆಫ್ಟ್ ಹ್ಯಾಂಡ್ ಅಪ್ ಹಾಗೆ ನಿಧಾನ ವಾಪಸ್ ಬನ್ನಿ ಮತ್ತೆ ರೈಟ್ ರೈಟ್ ಸ್ಟ್ರೈಟ್ ಮಾಡಿ ನೋಡಿ ಜಾನುಶೀರ್ಷಾಸನದಲ್ಲಿ ಇಲ್ಲಿ ತೊಡೆಗೆ ತಾಗಬಾರದು ಅನ್ನೋ ಬುದ್ಧಿ ಏನಿದೆ ತೊಡೆಗೆ ಪಾದ ತಾಗಬಾರದು ಹೊರಗಡೆನೆ ಇರಬೇಕು ಗೊತ್ತಾಗಲ್ಲ ನೋಡಿ ಈ ಪಾದ ಇದೆಯಲ್ಲ ಇದು ಹೊರಗಡೆನೆ ಇರಬೇಕು ಹೀಗೆ ಒತ್ತಬಾರದು ಒತ್ತಿದ್ರೆ ಮಹಾಮುದ್ರಾ ಅಂತ ಒಂದು ಆಸನ ಇದೆ ನಾವು ಮಾಡ್ತಾ ಇರೋದು ಮಹಾಮುದ್ರಾ ಇದು ಯಾವುದು ಸ್ವಲ್ಪ ಫ್ರೀ ಇದು ಮೊದಲನೇದು ಎರಡನೇದು ಕಾಲು ಹೀಗೆ ನಾವು ಮಾಡಿ ಹಾಗಾಗಿ ಹೊರಗೋಗ್ಬಿಡು ಅದಕ್ಕೆ ಏನು ಮಾಡಬೇಕು ಈ ಪಾದ ನಿಲ್ಲಿಸ್ಬೇಕು ಸರಿಯಾಗಿ ಸರಿ ಮಾಡಿ ಮೂರನೇದು ಏನು ಅಂದ್ರೆ ಈ ಕಾಲು ಸ್ವಲ್ಪ ಹೊರಗೆ ತಗೊಂಡು ಈ ಕೈ ಮುಂದೆ ತಗೋಬೇಕು ಯಾವ ಕಾಲು ಬೆಂಡ್ ಮಾಡಿದ್ವಲ್ಲ ಆ ಕೈ ಮುಂದೆ ತಗೋದು ಯಾಕೆ ಯಾಕೆ ಈಗ ಎಡಗೈ ತಗೊಳ್ಳಿ ಮುಂದೆ ಇಟ್ಕೊಳ್ಳಿ ಬಲಗೈ ತಗೊಳ್ಳಿ ಈಗ ಏನಾಗುತ್ತೆ ಈ ಕೈ ಸ್ವಲ್ಪ ಈಸಿ ಈ ಕೈ ಸ್ವಲ್ಪ ಹಿಡಿಬಿಡತ್ತೆ ಅದಕ್ಕೆ ನಾವು ಮಾಡಿದಾಗ ನೋಡಿ ಒಂದು ಭುಜ ಮುಂದೆ ಹಿಂದೆ ಹೌದಾ ನೋಡಿ ಈ ಜಾನುಶೀರ್ಷಾಸನ ಮಾಡಬೇಕು ಈ ಕೊಡೋದು ಏನಾಯ್ತು ಭುಜ ಸ್ವಲ್ಪ ಈ ಭುಜ ಮುಂದೆ ಈ ಭುಜ ಹಿಂದೆ ಬಿಡುತ್ತೆ ಅದಕ್ಕೇನ್ ಮಾಡಬೇಕು ಈ ಭುಜದ ಲೆವೆಲ್ ಇದೆ ಎರಡೂ ಒಟ್ಟಿಗೆ ಇರಬೇಕು ಅದಕ್ಕೆ ಇದನ್ನು ಮುಂದಡಬೇಕಂದ್ರೆ ಇದು ಸೈಡ್ ಹೋಗಬಾರ್ದು ಇದನ್ನು ಪುಷ್ ಮಾಡಿ ಇದೀಗಲ್ಲ ಪುಷ್ ಮಾಡಿ ತಿಳ್ಕೊಳ್ಬೇಕು ಆಮೇಲೆ ಈ ಕೈ ಇಲ್ಲಿ ಪಾದ ನೋಡಿ ಪೂರ್ಣ ಉಸಿರು ತಗೊಂಡು ಆಮೇಲೆ ಕೆಳಗೆ ಇಕ್ಸ್ಬೇಕು ಈ ಟ್ರ್ಯಾಕ್ ಇದೆಯಲ್ಲ ಅದೇ ಟ್ರ್ಯಾಕ್ ಹಾಕ್ಬೇಕು ಸರಿ ಮಾಡಿ ಬಲಗೈ ರೈಟ್ ಹ್ಯಾಂಡ್ ಅಪ್ ಹಾಗೆ ಎಡಗೈ ಪಾದ ನೋಡಿ ಪಾದ ಸೀದಾ ಮಾಡ್ಕೊಳ್ಳಿ ಪಾದ ಸೀದಾ ಮಾಡ್ಕೊಳ್ಳಿ ಶೀರ್ಷಾಸನ ನಾವು ಮಾಡುವಾಗ ಕರೆಕ್ಟ್ ಆದ ಟ್ರ್ಯಾಕ್ ಆಗಿ ಹೋಗ್ಬೇಕು ನಮಗೇನು ಈ ಭಾಗ ಡಿಗ್ ಆಗಬಾರ್ದು ಇದಕ್ಕೆ ಇದನ್ನು ಒತ್ತುಕೊಂಡು ಮುಂದೆ ಹೋಗ್ಬೇಕು ಇಲ್ಲಿಂದ ಲಿಫ್ಟ್ ಮಾಡಬೇಕು ಈಗ ಹಾಕಿ ಅವಾಗ ನೀವು ಆರಾಮಾಗಿ ಹೋಗ್ಬೇಕು ಸುಖಾಸನ ಮಾಡಿ ಎರಡು ಕೈ ಹಾಗೆ ಮೇಲಕ್ಕೆ ಎತ್ತಿಕೊಳ್ಳಿ ಸ್ವಲ್ಪ ಮೇಲಕ್ಕೆ ಈಗ ಹಾಗೆ ಬಾಗಿ ಹಣೆ ಟಚ್ ಮಾಡಿ ಹಣೆ ಮತ್ತೆ ಮೇಲಕ್ಕೆ ಎತ್ತಿ ಮೇಲೆ ಸ್ವಲ್ಪ ಮೇಲಕ್ಕೆ ಎಳ್ಕೊಳ್ಳಿ ಸ್ವಲ್ಪ ಎತ್ತಿ ಮೇಲೆ ಸ್ವಲ್ಪ ಮೇಲಕ್ಕೆ ಎಳ್ಕೊಳ್ಳಿ ಈಗ ಹಾಗೆ ಬಾಗಿ ಎಕ್ಸೇಲ್ ಮಾಡ್ತಾ ಕೆಳಗೆ ಹಾಗೆ ವಾಪಸ್ ಬನ್ನಿ ಬಂತ ಮುಂದೆ ಹೋಗ್ಲಿಕ್ಕಾಯ್ತಲ್ವಾ ಇಂದು ಎತ್ಕೋಬೇಕು ಇಲ್ಲಿ ಕೈ ಮೇಲೆ ಎತ್ಕೊಂಡ್ರೆ ಅದಕ್ಕಿಂತ ಇದು ಎತ್ಕೊಂಡ್ರೆ ಏನಾಗತ್ತೆ
ಬೇರೆಯವ್ರನ್ನ ಹೀಗೆ ಸರಿಸ್ಬೇಕು. ಕೆಲವರು ಭಾಳ ರಶ್ಯ ಕೆಲವರು ಏನು ಮಾಡ್ತಾರೆ, ಹೀಗೆ ಮಾಡಿಸ್ಬಿಡ್ತಾರೆ, ಬೇಗ ಹೋಗ್ತಾರೆ. ಜನ ಭಾಳ ಇದ್ದಾಗ ಯಾರಾದ್ರೂ ಬಂದು ಹೀಗೆ ಮಾಡಿ ಹೀಗೆ ತಡ್ಬಿಡ್ತಾರೆ. ಇದಕ್ಕೆ ತಾಕತ್ತು ಕಮ್ಮಿ ಇರುತ್ತೆ, ಈ ತಾಕತ್ತು ಜಾಸ್ತಿ ಇರುತ್ತೆ. ಹತ್ತಿರದಿಂದ ಇದನ್ನು ಸೇರಿಸ್ಕೊಳ್ತೀವಲ್ಲ, ಯಾರ ಹತ್ರನೂ ಯಾರೂ ಬರ್ಲಿಕ್ಕೆ ಕೊಡದೆ ಹೀಗೆ ಮಾಡಿ ಸ್ವಲ್ಪ ಮುಂದೆ ಹಾಗೆ ತಲೆ ಎತ್ತಿ ಮುಂದೆ ಸ್ವಲ್ಪ ಕೆಳಗಡೆ ಹೋಗಿ ಸ್ವಲ್ಪ ಫ್ರೀ ಬಿಡಿ, ಕೆಳಗಡೆ ಹೋಗಿ. ಬನ್ನಿ, ಎರಡು ಕಾಲನ ನೇರ ಮಾಡಿ, ಹಾಗೆ ಒಂದು ಕಾಲನ ಎಳ್ಕೋಬೇಕು, ಕಾಲ ಎರಡು ಕಾಲನ ಹಾಗೆ ರೈಟ್ ಸೈಡ್ ಟರ್ನಾಗಿ, ಹಾಗೆ ಲೆಫ್ಟ್ ಸೈಡ್ ಟರ್ನಾಗಿ, ಮತ್ತೆ ರೈಟ್ ಲೆಫ್ಟ್ ಸೈಡ್ ಹೋಗಿ, ರೈಟ್ ಸೈಡ್ ಸೀದಾ, ಹಾಗೆ ಕಾಲ ಸೊಂಟ ಎತ್ತಿ ಮೇಲೆ ಬಟ್ಟೆ ಸರಿ ಮಾಡಬೇಕು, ಕೆಳಗಡೆಗೆ ಕಾಲು ಸ್ವಲ್ಪ ಬೆಂಡ್ ಮಾಡಿಕೊಂಡೇ ಇದೆ.